ಪರಮೋನ್ನತನಾದ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೆಳಗಿನ ಶುಭಾಶಯಗಳನ್ನ ಕೋರುತ್ತಾ ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3-10 ವಚನಗಳ ತನಕ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3-10 ವಚನಗಳ ತನಕ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು, ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರು ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನು ಇಲ್ಲದವರಾಗಿದ್ದರು ಎಲ್ಲ ಇದ್ದವರು ಆಗಿದ್ದೇವೆ. ದೇವರು ಈ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರು ನಮ್ಮನ್ನ ಪ್ರಾರ್ಥನೆಯನ್ನು ನಡೆಸಬೇಕೆಂದಾಗಿ ಕೇಳ್ತಾರೆ. ಸರ್, ಹಲೋ ಸರ್. ಹಲೋ ಸರ್, ಪ್ರಾರ್ಥನೆ ಮಾಡಿ. ಕೇಳ್ತಾ ಇದೆಯಾ? ಓಕೆ ಸರ್, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸೀನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ದಿನಮಾನಗಳನ್ನು ನಮ್ಮ ಸಂರಕ್ಷಣೆ ನಡೆಸಿ, ನಿನ್ನೆ ದಿನದ ಕೂಡ ನಿನ್ನ ಆಶ್ರಯಿಸಿ ಬಲಪಡಿಸಿ, ರಾತ್ರಿ ಎಲ್ಲ ಕೃಪೆಯಿಂದ ರಕ್ಷಿಸಿ ನಡೆಸಿ, ಅದರ ಮತ್ತೊಂದು ಹೊಸ ದಿನವನ್ನು ಅನುಗ್ರಹಿಸಿ, ಹೊಸ ದಿನದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಉನ್ನತವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂತಹ ಅವಕಾಶಕ್ಕೆ ಸ್ತೋತ್ರವಾಗಲಿ. ಇದನ್ನು ನಡೆಸಿಕೊಡುವಂತಹ ಬೋಧಕರನ್ನು ವಿಶೇಷಕ್ಕೆ ಆಶ್ರಯಿಸಿ ಕುಟುಂಬವನ್ನು ಬಲಪಡಿಸು. ಅದೇ ರೀತಿ ಇದಕ್ಕೆ ಭಾಗವಹಿಸುವಂತಹ ಎಲ್ಲ ಭಕ್ತಾದಿಗಳನ್ನು ಸಹೋದರ ಸಹೋದರರನ್ನು ಆಶ್ರಯಿಸಿ ಬಲಪಡಿಸಿ ಆಧ್ಯಾತ್ಮಿಕದಲ್ಲಿ ಬಲಗೊಳ್ಳುತ್ತಾ ನಾವೆಲ್ಲರೂ ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮೊಬ್ಬವನ್ನು ಬಲಪಡಿಸು ಸ್ವಾಮಿ. ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ಆಧ್ಯಾತ್ಮಿಕ ಬಲವನ್ನು ಅನುಗ್ರಹಿಸಿ ನಾವೆಲ್ಲರೂ ಸಹ ನಿತ್ಯರಾಜ್ಯಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ನಾವು ಸಂಪಾದಿಸಿಕೊಳ್ಳುವಂತೆ ನೀನು ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸು. ಇದನ್ನ ತೆಗೆದುಕೊಳ್ಳುವಂತ ಎಲ್ಲಾ ರೀತಿಯಾದ ಒಂದು ಸಂದೇಶದಲ್ಲಿ ನಿನ್ನ ಪವಿತ್ರ ಆತ್ಮನ ಬಲವಿದ್ದು ಆಶ್ರಯಿಸಿ ಬಲಪಡಿಸಿ ನಡೆಸಬೇಕೆಂದು ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಉತ್ತಮವಾದಂತ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಿಗೆ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ ಕೀರ್ತನೆ 395ನೇ ಕೀರ್ತನೆ ಈ ಹಾಡನ್ನ ನಾವು ಹಾಡಿಕೊಳ್ಳೋಣ. 395ನೇ ಕೀರ್ತನೆ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ನನ್ನ ಪ್ರಾಣ ಪ್ರಿಯನೇ
ಪ್ರಿಯನೇ ನನ್ನ ಹೃದಯ ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸ ನಿನ್ನ ಪ್ರೀತಿಸು ನನ್ನ ಜೀವದ ರಸ ನನ್ನ ಪ್ರಾಣ ಪ್ರಿಯನೇ ಎಲ್ಲರಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ಎಲ್ಲರಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ಪೂರ್ಣ ಪ್ರಾಣ ಪೂರ್ಣ ಶಕ್ತಿ ಪೂರ್ಣ ಹೃದಯ ಪೂರ್ಣ ಶಕ್ತಿ ಪ್ರಾಣ ಪ್ರಿಯನೇ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ಲೋಕದ ಮೇಲನ ನನ್ನ ಪ್ರೀತಿಸುವೆಯೋ ಲೋಕದ ಮೇಲನ ನನ್ನ ಸ್ಥಾನಮಾನ ಪ್ರಾಣಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ಸ್ಥಾನಮಾನಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ ಸ್ವಾರ್ಥ ಬಿಟ್ಟು ನನ್ನ ಸ್ವಾರ್ಥ ಬಿಟ್ಟು ಹೀಗೆ ಹೋಗಿ ನನ್ನ ಬರುವೆಯೋ ನನ್ನ ಪ್ರಾಣ ನನ್ನನ್ನು ಅರಿವ ಆಸೆಯುಂಟೆ ನಿನ್ನ ಶ್ರೇಷ್ಠ ಆಸೆಯೇ ನನ್ನನ್ನು ಅರಿವ ಆಸೆಯುಂಟೆ ನಿನ್ನ ಶ್ರೇಷ್ಠ ಆಸೆಯೇ ಆಗಿ ಪಾಲಿಸಿ ಪ್ರೀತಿಸು ಆಜ್ಞೆ ಪಾಲಿಸಿ ನನ್ನ ಪ್ರೀತಿಸುವೆಯೋ ನಿನ್ನ ಪ್ರಾಣ ಪ್ರೇಮಿ ಕ್ರಿಸ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು ಕ್ರಿಸ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು ಕಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು ನಾಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ನನ್ನ ಪ್ರಾಣ ಪ್ರಿಯನೇ ನನ್ನ ಹೃದಯ ರಾಜನೇ ನನ್ನ ಪ್ರಾಣ ಪ್ರಿಯನೇ ನನ್ನ ಹೃದಯ
ರಾಜನೇ ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸೆ ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸೆ. ದೇವರ ಪ್ರೀತಿಗಾಗಿ ದೇವರ ಕೃಪೆಗಾಗಿ ಆತನನ್ನು ಸ್ತುತಿಸುವುದು ಕೊಂಡಾಡುವುದು ದೇವರ ಮಕ್ಕಳಾದ ನಮ್ಮ ಪಾಲಿಗೆ ದೇವರು ಕೊಟ್ಟುವಂತ ಅತ್ಯಮೂಲ್ಯವಾದಂತ ಉಚಿತವಾದ ವರವಾಗಿದೆ. ಇಂತಹ ಹಾಡುಗಳನ್ನ ಹಾಡುವಾಗ ದೇವರ ಚಿತ್ತವನ್ನ ಈ ಭೂಮಿ ಮೇಲೆ ನಾವು ಮಹಿಮೆಪಡಿಸುವಂತರಾಗಿರ್ತೇವೆ. ಯಾರನ್ನ ಹಾಡುವಾಗ ಈ ವಿಷಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಕರೆಯಲ್ಪಟ್ಟವರು ಮತ್ತು ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರಿಗೂ ಆರಿಸಲ್ಪಟ್ಟವರಿಗೂ ಇರುವ ವ್ಯತ್ಯಾಸವೇನು? ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ರಾಜ್ಯಕ್ಕಾಗಿ ದೇವರು ಒಂದು ಕರೆಯುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನನ್ನು ಸಹ ತನ್ನ ನಿತ್ಯವಾದಂತ ರಾಜ್ಯಕ್ಕೆ ಆತನು ಆಹ್ವಾನಿಸುವಂತವನಾಗಿದ್ದಾನೆ. ಕರೆಯುವಿಕೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರ ರಾಜ್ಯಕ್ಕೆ ಆಹ್ವಾನವಿರುವಂತದ್ದನ್ನ ನಾವು ನೋಡುವುದಾಗಿದೆ. ಆರಿಸಲ್ಪಟ್ಟವು ಕರೆಯುವುದರೊಳಗೆ ಕರೆದವರೊಳಗೆ ಕೆಲವರನ್ನ ದೇವರು ಆರಿಸಿಕೊಳ್ತಾನೆ. ಎಲ್ಲರನ್ನೂ ಕರೆದ ಮೇಲೆ ಕೆಲವರನ್ನ ಮಾತ್ರ ಕರೆದವರಿಗೆ ಆರಿಸಿಕೊಳ್ತಾನೆ. ಅದಕ್ಕೆ ಕಾರಣ ಕರೆದವರೆಲ್ಲರೂ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ ಕರೆಯಲ್ಪಟ್ಟವರೆಲ್ಲರಿಗೂ ಒಂದು ಮಾದರಿ ಅನ್ನೋದು ಬೇಕಾಗಿದೆ. ಒಂದು ಮಾದರಿಯನ್ನ ಅನುಸರಿಸಿ ಕರೆಯಲ್ಪಟ್ಟ ಆತನ ಚಿತ್ತವನ್ನ ನೆರವೇರಿಸಲು ಅವರು ಸಮರ್ಥರಾಗ್ತಾರೆ. ಅದಕ್ಕಾಗಿ ಯುಗಾಂತರಗಳಲ್ಲಿಯೂ ಹುಟ್ಟುವಂತ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೆ ದೃಷ್ಟಾಂತವಾಗಿ ದೇವರು ಅನೇಕರನ್ನ ಕಾಲಕ್ಕೆ ಇಡಬೇಕಾಗುತ್ತೆ. ಅವರಿಗಾಗಿ ಒಂದು ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನ ಕಂಡಂತ ಜೀವಿತವನ್ನ ಅವರಿಗೆ ಮಾರ್ಗದರ್ಶನವಾಗಿ ಇಡಬೇಕಾಗ್ತದೆ. ಅದನ್ನೇ ಮಾಸ್ಟರ್ ಪೀಸ್ ಇಂದ ಹೇಳ್ತಾರೆ. ನಾವು ಒರಿಜಿನಲ್ ಕಾಪಿಯನ್ನ ತೆಗೆದುಕೊಂಡು ಅದನ್ನ ಇಟ್ಟರೆ ಸಾವಿರಾರು ಜೆರಾಕ್ಸ್ ಪತ್ರಗಳನ್ನ ನಾವು ತೆಗೆದುಕೊಳ್ಬೇಕು. ಒಂದು ವೇಳೆ ಒರಿಜಿನಲ್ ಕಾಪಿನೇ ನಾವು ಕಳ್ಕೊಂಡ್ಬಿಟ್ರೆ ನಾವು ಜೆರಾಕ್ಸ್ ಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ತೆಗೆದುಕೊಂಡ್ರು ಜೆರಾಕ್ಸ್ ಇಂದ ಜೆರಾಕ್ಸ್ ಹೋಗ್ತಂದ್ರೆ ಅಸ್ತವ್ಯಸ್ತವಾಗಿರ್ತದೆ. ಅಷ್ಟು ಸುಲಲಿತವಾದಂತ ಮತ್ತು ಸ್ವಚ್ಛವಾದಂತ ಪ್ರತಿಯನ್ನ ನಾವು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮಾಸ್ಟರ್ ಪೀಸ್ ಇದ್ರೆ ಮಾತ್ರ ಸರಿಯಾದಂತ ಜೆರಾಕ್ಸ್ ಗಳನ್ನ ಕಾಪಿಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ. ಕರೆಯಲ್ಪಟ್ಟವರು ಮಾಸ್ಟರ್ ಪೀಸ್ ಇದ್ರೆ ಮಾತ್ರ ಉತ್ತಮವಾದಂತ ಜೆರಾಕ್ಸ್ ಆಗಲಿಕ್ಕೆ ಸಾಧ್ಯ. ಆದರೆ ಮಾಸ್ಟರ್ ಪೀಸ್ ಅದಕ್ಕಿರುವಂತ ಬೆಲೆ ಅದಕ್ಕೆ ದೇವರು ಜೆರಾಕ್ಸ್ ಆಗೋದಕ್ಕಾಗಿ ಕರೆಯುತ್ತಾ ಇಲ್ಲ, ಆ ಮಾಸ್ಟರ್ ಪೀಸ್ ಆಗೋದಕ್ಕೋಸ್ಕರ ಜನರನ್ನು ಕರೆದಿದ್ದಾರೆ. ಕರೆದವರೆಲ್ಲರೂ ಅಂದರೆ ನೀತಿವಂತರಾಗೋದಕ್ಕೋಸ್ಕರ ದೇವರು ದೃಷ್ಟಾಂತವಾಗಿ ಕೆಲವರನ್ನ ಆಡಿಸಿಕೊಂಡು ಹೀಗೆಯೇ ಇರಬೇಕು ಎಂಬುದನ್ನ ಈ ಕರೆಯಲ್ಪಟ್ಟಂತ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ಮಾದರಿಯಾಗಿ ಅವರನ್ನ ಇಟ್ಟಿದ್ದಾನೆ. ಇದೇ ಕರೆಯಲ್ಪಟ್ಟವರಿಗೂ ಆರಿಸಲ್ಪಡುವವರಿಗೂ ಇರುವ ವ್ಯತ್ಯಾಸ. ಲೋಕವನ್ನೆಲ್ಲ ಕರೆದರು, ಕೋಟಿ ಕೋಟಿ ಜನರನ್ನೆಲ್ಲ ದೇವರು ಕರೆದರೂ ಸಹ ಅವರ ಮಧ್ಯದೊಳಗಿಂದ ಕೆಲವರನ್ನ ಮಾತ್ರ ಆರಿಸಿಕೊಂಡು ಅವರನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸುವಂತನಾಗಿದ್ದಾನೆ. ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗ ಕರೆಯಲ್ಪಟ್ಟವರ ಪರಿಸ್ಥಿತಿ ಹೇಗಿರ್ತದೆ ಎಂಬುದನ್ನು ಯೋಚನೆ ನಾವು ನೋಡ್ತೇವೆ. ಈಗಾಗಲೇ ನಾನು ತಿಳಿಸಿದ್ದೀನಿ, ಕರೆಯಲ್ಪಟ್ಟವರಿಗೆ ಅವಕಾಶಗಳುಂಟು, ಆಸ್ಪದಗಳುಂಟು. ಆದರೆ ಆರಿಸಲ್ಪಟ್ಟವರಿಗೆ ಕೆಲವು ಸಾರಿ ಅವಕಾಶಗಳೇ ಸಿಗೋದಿಲ್ಲ.
ಕೆಲವು ಸಾರಿ ಅವಕಾಶಗಳು ಸಿಕ್ಕರು ಆರಿಸಲ್ಪಟ್ಟವರು ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ಉದಾಹರಣೆ ನೋಡ್ತೇವೆ, ಹೇಬೆಲ್ ಈತನು ಆರಿಸಲ್ಪಟ್ಟವರು, ನೀತಿಯ ಜೀವಿತಕ್ಕಾಗಿ ಆರಿಸಲ್ಪಟ್ಟವರು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಆರಿಸಲ್ಪಟ್ಟವನು, ನೀತಿವಂತರಿಗೆ ಸಿಗುವ ಬಾಧ್ಯತೆಗಳಿಗೆ ಪ್ರಥಮ ಫಲವಾದನು. ಈ ಭೂಮಿ ಮೇಲೆ ನೀತಿಯ ಜೀವಿತ ಹೇಗಿರುತ್ತದೆ ಎಂಬುದನ್ನ ಇಲುಕಕ್ಕೆ ತೋರಿಸಿಕೊಡಲು ದೇವರ ಆರಿಸಿಕೊಂಡ. ದೇವರ ಘನತೆಗಾಗಿ ಸರಿಯಾದದ್ದನ್ನು ಮಾಡಿ, ದೇವರ ಮನಸ್ಸನ್ನ ಅರ್ಥ ಮಾಡುತ್ತಾನೆ, ದೇವರಿಗೆ ಮೆಚ್ಚುಗೆ ಆದದ್ದನ್ನ ಆರಿಸಿಕೊಂಡು, ದೇವರಿಗೆ ಮೆಚ್ಚುಗೆ ಆದದ್ದನ್ನ ಮಾಡುವುದಕ್ಕೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನ ಸರ್ವಾಂಗ ಹೋಮಗಳು ದೇವರಿಗೆ ಮೆಚ್ಚಿಕೊಂಡ. ಆತನನ್ನ ದೇವರು ಮೆಚ್ಚಿದ ಕಾರಣಕ್ಕಾಗಿ ಹೇಗಿರಲಿಲ್ಲ, ತನ್ನ ಪ್ರಾಣವನ್ನು ಕಳೆದುಕೊಂಡ. ರೀತಿಯ ಜೀವಿತವನ್ನ ಅಪೇಕ್ಷಿಸುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಎದುರಾಗುವಂತ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇವುಗಳನ್ನ ಆರಿಸಿಕೊಂಡನು. ಪ್ರಪಂಚದ ಮೊದಲನೆಯದಾಗಿ ಹೇಬೆಲನಿಗೆ ಆಶ್ರಯಕ್ಕೆ ಸ್ಥಾನವನ್ನು ಪಡ್ಕೊಳ್ಳುವುದನ್ನು ದೇವರು ಕೊಟ್ಟಿರುವುದನ್ನು ಅಲ್ಲಿ ಅವನಿಗೆ ಆಸ್ಪದನೇ ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಚಾಯ್ಸ್. ಒಂದೇ ಒಂದು ನೀತಿಯ ಜೀವಿತ, ದೇವರು ಕ್ರಿಸ್ತನಿಗಾಗಿ ಪ್ರಾಣವನ್ನು ತೊರೆದು ಅದು ಸೀಮಿತವಾಗಿ ಅದನ್ನು ಸಾಯಲೇಬೇಕು, ಹೇಬೆಲನ್ನು ಕೊಲ್ಲಲೇಬೇಕು, ಒಪ್ಪಿಸಿಕೊಂಡು ಆತನಿಗೆ ಅರಿವಿತ್ತೋ ಇಲ್ಲವೋ ತನ್ನ ಪ್ರಾಣವನ್ನು ಸಮರ್ಪಿಸಿಕೊಂಡ. ಕೆಲವು ಸಾರಿ ಆರಿಸಲ್ಪಟ್ಟವರಿಗೆ ಮುಂದೇನಾಗ್ತದೆ ಅನ್ನೋದು ಗೊತ್ತೇ ಇರಲಿಲ್ಲ. ಗುರಿಗಳಂತ ಹೋಗ್ತಾರೆ, ಅಲ್ಲಿ ಅಪಾಯಕ್ಕೆ ಅನಾಹುತಕ್ಕೆ ಈಡಾಗ್ತಾರೆ, ಜೀವನ ಚಾಯ್ಸ್. ಆರಿಸಲ್ಪಟ್ಟವರು ಹೀಗಿರ್ತಾರೆ. ಕೆಲವರಿಗೆ ಅರ್ಥ ಆಗ್ತದೆ, ಅವಕಾಶಗಳು ಇರ್ತದೆ, ಆದ್ರೆ ಅವರು ಅದನ್ನು ಉಪಯೋಗಿಸ್ಕೊಳ್ಳೋದು, ಅದನ್ನ ಪಡ್ಕೊಳ್ಳೋದು, ಅದಕ್ಕೆ ಬೆಲೆ ಕೊಡೋದು. ಯೋಸೇಫ್ ಈ ಭೂಮಿ ಮೇಲೆ ಲೋಕದ ಸುಖವನ್ನ, ದುರಿಚ್ಛೆಗಳನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳು ಇತ್ತು. ಆದ್ರೆ ಅದಕ್ಕೆ ಒಂದು ಬೆಲೆ ಕೊಡಲಿಲ್ಲ. ಆತನ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಲೋಕವನ್ನು ಅನುಭವಿಸಲು ಸಿಕ್ಕಂತ ಅವಕಾಶಗಳನ್ನೆಲ್ಲ ಆತನು ಬಿಟ್ಟು ಓಡಿ ಹೋದನು, ದೂರ ಹೋದನು. ಇತ್ತು ಪಾಪ ಮಾಡುವಂತ ಅವಕಾಶ ಇತ್ತು, ಆದ್ರೆ ಅದನ್ನು ಅಂಗೀಕಾರ ಮಾಡ್ತಿದ್ದರು. ಅದಕ್ಕೆ ವಿಧಿಯನ್ನಾಗಿದೆ. ಆರಿಸಲ್ಪಡುವವರ ಜೀವಿತ ಹೇಗಿರುತ್ತೆ? ಸೈತಾನನು ಅಂತ ಅವಕಾಶಗಳನ್ನು ತಂದು ಎದುರುಗಡೆ ಇಟ್ಟರು ಕೂಡ ಓಕೆ, ಯಾರು ಬೇಕು ಬೇಕಾದ ಜೈಲಿಗ ಕಳಿಸಿ. ಆ ಒಂದು ನೀತಿಯ ನಿಮಿತ್ತ ಯೋಸೇಫನನ್ನ ಜೈಲಿಗೆ ಹಾಕಲ್ಪಡ್ತಾರೆ. ಆ ನೀತಿಯ ನಿಮಿತ್ತ ಅವನಿಗೆ ಅಪವಾದ ಬರ್ತದೆ, ಅವಮಾನ ಆಗ್ತದೆ, ನಿಂದೆ ಆಗ್ತದೆ. ಮತ್ತೆ ಹೌದು, ಯೌವನಸ್ಥನಾಗಿದ್ದರು. ಆ ಸಮಯ ಸಂದರ್ಭಗಳು ಲೋಕದ ದುರಾಶೆಗಳನ್ನ, ಶಾರೀರಿಕ ದುರಿಚ್ಛೆಗಳನ್ನ ಅನುಭವಿಸುವಂತ ತಾಪಗಳು ಅಲ್ಲಿದ್ದರು. ಅದರ ಗೊಡವೆನೇ ಬೇಡ ಅನ್ನೋದು, ಅದರ ಅವಶ್ಯಕತೆನೇ ನಮಗೆ ಬೇಡ. ನನ್ನ ತಂದೆಯಾದ ನೀವು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ನನಗೆ ಶ್ರೇಷ್ಠವಾದ ನಿತ್ಯವಾದ ಸೌಭಾಗ್ಯ. ದೇವರನ್ನು ಎಷ್ಟು ಪ್ರೀತಿಸಿದ್ದರು. ಇದು ಆಶಂಕೆಯಲ್ಲಿ ಮಾತ್ರ ಸಿಗ್ತದೆ. ಚಾಯ್ಸ್ ಇರ್ಲಿ, ಚಾಯ್ಸ್ ಇಲ್ಲದೆ ಇರಲಿ, ಇರೋದೊಂದೇ ಗುರಿ, ದೇವರ ಚಿತ್ತವನ್ನು ನೆರವೇರಿಸುವುದು, ದೇವರ ಚಿತ್ತಕ್ಕೆ ಹೆಗಲ್ಪಡ್ತಕ್ಕಂಥದ್ದು, ದೇವರ ಯೋಜನೆಯನ್ನು ಪೂರೈಸತಕ್ಕಂಥದ್ದು. ನೀತಿಯ ಜೀವಿತಕ್ಕಾಗಿ ಎಂತ ತ್ಯಾಗಕ್ಕೂ ಬೇಕಾದರೂ ಸಿದ್ಧವಾಗ್ತಕ್ಕಂಥದ್ದು. ಚಾರಿತ್ನಾದ ಯೋಹಾನನು ಮುಂದೆ ಬರುವಂತಹ ಪರಿಸ್ಥಿತಿ ಗೊತ್ತಿದ್ರು
ಎದುರು ನೇರವಾಗಿ ಮಾತಾಡ್ತೀವಿ. ಪಾಪವನ್ನ ತುಂಡಾಗಿ ಕಾತರಿಸ್ತೀವಿ. ಅವನು ಸಣ್ಣವನೇ ಇರಲಿ, ದೊಡ್ಡವನೇ ಇರಲಿ, ರಾಜನೇ ಇರಲಿ, ಯಾವನಿಗೂ ಇರಲಿಲ್ಲ. ಪಾಪವನ್ನ ಪಾಪವೇ ಎಂಬುದಾಗಿ ಕಟುವಾಗಿ ಖಂಡಿಸ್ತೀವಿ. ನಮಗೆ ನೀತಿ ಕರೆಯುವಾತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವರು. ಬರಲಿ, ಏನಾಗುತ್ತೆ ಆಗಲಿ. ಮರಣವನ್ನು ಕಾರ್ಯಕರಿಸಬಹುದು, ಕುಲಕ್ಕೆ ಸಮಾನವಾಗಿ ತಿಳಿದರು. ಅವ್ರಿಗೆ ಇನ್ನೇನು ಬೇಕಾಗಿರ್ಲಿಲ್ಲ. ತಮ್ಮನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿಯೇ ಈ ಭೂಮಿ ಮೇಲೆ ಪ್ರತಿಕ್ಷಣವು ಬದುಕುವುದು ಅವರ ಅವಶ್ಯಕತೆಯಾಗಿತ್ತು, ಅವರ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಅವರು ಎಂಥ ಪರಿಸ್ಥಿತಿಯಲ್ಲಿ ಈ ಲೋಕದ ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ, ಸೈತಾನನ ಕುತಂತ್ರಗಳಿಗೆ, ಆತನ ಹಾಕಿದ ಬಲೆಗಳಿಗೆ ಯಾವುದಕ್ಕೂ ಬೀಳಿಲ್ಲ. ದೃಷ್ಟಿಸಿ ನೋಡುವ ಪ್ರಯತ್ನವನ್ನು ಮಾಡಲಿಲ್ಲ. ಯಾವ ಕಾರಣದಿಂದಲೂ ಅದಕ್ಕೆ ತಲೆಬಾಗಲಿಲ್ಲ. ಪ್ರಿಯ ಸ್ನೇಹಿತರು, ದೇವರ ಮಕ್ಕಳಿಗೆ, ಕರೆಯುವವರಿಗೂ ಕರೆಯಲ್ಪಟ್ಟವರಿಗೂ ಆರಿಸುವವರಿಗೂ ಇರ್ತಕ್ಕಂಥ ವಿಶ್ವಾಸವನ್ನು ತಿಳಿಸ್ತದೆ. ಈ ಭೂಮಿ ಮೇಲೆ ಅನೇಕರ ಜೀವಿತದಲ್ಲಿ ಈ ಎರಡು ರೀತಿಯಾದಂತಹ ಜೀವಿತವನ್ನು ನಾವು ನೋಡ್ತೇವೆ. ಇದರಲ್ಲಿ ನಾವು ಎಲ್ಲಿದ್ದೇವೆ, ಏನ್ ಮಾಡ್ತಿದ್ದೇವೆ ಅಂತಕ್ಕಂಥ ಅರಿವು ನಮಗೆ ಬೇಕಾಗ್ತದೆ. ನಾವು ಅರ್ಥ ಮಾಡ್ಕೊಳ್ಬಹುದು. ಕೆಲವು ಸಾರಿ ನಮಗಾಗುವಂತಹ ಪರಿಸ್ಥಿತಿಗಳು ನಮ್ಮನ್ನ ಪ್ರಶ್ನೆ ಮಾಡುವಾಗ ಇದಕ್ಕಾಗಿಯೇ ನಾವು ಸೃಷ್ಟಿಸಲ್ಪಟ್ಟವರು ಎಂತಕ್ಕಂಥ ಅರಿವು ನಮಗಿದ್ರೆ, ಯಾವುದಕ್ಕಾಗಿ ನಾವು ಆರಿಸಲ್ಪಟ್ಟಿದ್ದೇವೋ ಅದಕ್ಕಾಗಿ ನಾವು ಸ್ಥಿರವಾಗಿ ನಿಂತುಕೊಳ್ತೇವೆ. ಅದಕ್ಕಾಗಿ ಸತ್ಯವನ್ನ ಕರ್ತನೆ ಇಪ್ಪನೇ ಕಾಲದಲ್ಲಿ ತಾನು ಆರಿಸಿಕೊಂಡ ಮಕ್ಕಳಿಗೆ ತಿಳಿಸುವಂತೆ. ಹೇಬೆಲನನ್ನು ಆರಿಸಿಕೊಂಡಂತ ದೇವರು ಈ ಲೋಕದ ಆತನ 7ನೇ ಬರಣದ ಕೊನೆಯ ದಿನಗಳವರೆಗೂ ತನ್ನ ಮಹಿಮೆಗಾಗಿ ಈ ಲೋಕದಲ್ಲಿರ್ತಕ್ಕಂಥ ಅನೇಕರನ್ನ ಆರಿಸಿಕೊಳ್ಳುತ್ತಲೇ ಹೋಗ್ತಾನೆ. ಲೋಕವೆಲ್ಲ ಕರೆಯಲ್ಪಟ್ಟಿದೆ, ಅದರಲ್ಲಿ ಆರಿಸುವಿಕೆ ಜೀವಿತ ಬೇಕಾಗ್ತದೆ. ಯಾಕಂತಂದ್ರೆ ಆಗಾಗ ಅವರಿಗೆ ದೃಷ್ಟಾಂತ ಬೇಕಾಗ್ತದೆ. ಮಾತು ಸತ್ತೆಯಲ್ಲಿ ಅದನ್ನ ಅವರು ಮತ್ತೆ 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 ಅವ್ರ ಜೀವನದಲ್ಲಿ ಹಾಕಿ ಒಂದ್ಸಾರಿ ಅಲ್ಲ 100 ಸಾರಿ ಅವ್ರ ಜೀವಿತವನ್ನ ನೋಡ್ಬೇಕು, ಅರ್ಥ ಮಾಡ್ಕೊಳ್ಬೇಕಂತ. ದಿನನಿತ್ಯ ಕರೆಯಲ್ಪಟ್ಟವರಿಗೆ ಈ ಭೂಮಿ ಮೇಲೆ ಅವ್ರ ಕೈಗೆ ಸಿಗುವ ಹಾಗೆ ಒಂದು ಬೋರ್ಡ್ ಇರಬೇಕಾಗ್ತದೆ. ಮಾರ್ಕ್ ಪ್ಲೇಸ್ ಆರಿಸಲ್ಪಟ್ಟವರ ಜೀವಿತ ಕಣ್ಯದಲ್ಲಿ ಬರಬೇಕು. ಅದಕ್ಕಾಗಿ ಕಾಲಕ್ಕಾಗಿ ದೇವರು ಕರೆಯುವಿಕೆಯ ಮಧ್ಯದಲ್ಲಿ ತನಗಾಗಿ ಕೆಲವರನ್ನು ಆರಿಸ್ಕೊಳ್ತಾನೆ. ಅವರಿಗೆ ಇಂಥ ಜೀವಿತವನ್ನು ಕೊಡ್ತಾನೆ. ಅವ್ರಿಗೆ ಸೆಕೆಂಡ್ ಕ್ಲಾಸ್ ಇರೋದು ಒಂದು ವೇಳೆ ತಪ್ಪು ಅದನ್ನು ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದರ ಅವಶ್ಯಕತೆ ಇರ್ತೀವಿ. ಉಪಯೋಗಿಸಿಕೊಂಡ್ರೆ ಏನಾಗ್ತಾರೆ ಅಂತಕ್ಕಂಥ ಅರಿವು ಅವರಿಗೆ. ಅದಕ್ಕಾಗಿ ಅವರು ಬೇಕಾಗಿ ನಾವು ಯಾವುದಕ್ಕೂ ಹೆದರದೆ ನೇರವಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಕಠಿಣವಾದಂತ ಕ್ರಮ ಅವನ ಮೇಲೆ ಕುತ್ತಿಗೆ ಮೇಲೆ ಕತ್ತಿ ಇದ್ರೂ ಕೂಡ ಅವನು ಮಾಡಬೇಕಾದದ್ದನ್ನೇ ದೇವರ ಚಿತ್ತವನ್ನ ನೆರವೇರಿಸುವ. ಇಸ್ರಾಯೇಲರಿಗೆ ದೇವರು ಮುಂದೆ ನಿಮ್ಮನ್ನ ಬಾಬೆಲ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ತದೆ, ಎಂತ ಪರಿಸ್ಥಿತಿಯನ್ನು ನೀವು ಅನುಭವಿಸಬೇಕಾಗ್ತದೆ. ಅದನ್ನ ಎಹೆಜ್ಕೇಲನ್ನ ಆರಿಸಿಕೊಂಡು ಎಹೆಜ್ಕೇಲನಿಗೆ ಮುಂದೆ ಇಸ್ರಾಯೇಲ್ಗೆ ಆಗುವಂತ ನೋವುಗಳನ್ನ ಇದನ್ನು ಅನುಭವಿಸ್ಬೇಕಾಗ್ತದೆ. 40 ದಿವಸ ಹಗಲು ಒಂದೇ ಮಕ್ಕಳಲ್ಲಿ ಮಲಕೊಂಡು ಯಾತನೆಯನ್ನು ಅನುಭವಿಸಬೇಕು. ಕಠಿಣವಾದ ಪರಿಸ್ಥಿತಿ ಮೇಲೆ ಕೇಳದಂತೆ ಒಂದೇ ಮಕ್ಕಳಲ್ಲಿ ಮಾಡ್ಕೊಳ್ತಕ್ಕಂಥ ಇದು ಜೈಲಲ್ಲಿ ಇರೋದಿಲ್ಲ ಅಂತ ಶಿಕ್ಷೆ. ಅಂತ ಶಿಕ್ಷೆಯನ್ನ ಮುಂದೊಂದು ದಿವಸ ಇಸ್ರೇಲ್ರಿಗೆ ಬರ್ತದೆ. ಇದನ್ನ ನೀವು ಅನುಭವಿಸ್ಬೇಕಾಗ್ತದೆ. ಅದನ್ನ ಎಹೆಜ್ಕೇಲನು ಅನುಭವಿಸ್ತಾ ಇದ್ದಾನೆ. ಹೇಳುವವರಿಗೆ ನೋಡುವವರಿಗೆ ಅದು ಗೊತ್ತಾಗಬೇಕಾಗ್ತಿತ್ತು. ಅದನ್ನ ನೋಡಿ ಅವ್ರು ಹೆದರ್ಬೇಕಾಗ್ತಿತ್ತು, ತಮ್ಮನ್ನ ಬದಲಾಯಿಸ್ಕೊಳ್ಬೇಕಾಗಿತ್ತು, ದೇವ್ರ ಕಡೆಗೆ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಆ ನೋವು ಪರಿಸ್ಥಿತಿ ಅವ್ರಿಗೆ ಅರ್ಥ ಆಯ್ತು ಇಲ್ವೋ
ಮತ್ತು ಯೆಹೆಜ್ಕೇಲನು ಇಸ್ರಾಯೇಲಿಗೋಸ್ಕರ ಯೆಹೋವನ ಮಾತನ್ನ ಅದನ್ನು ನೆರವೇರಿಸುವುದು ಅವಶ್ಯವಾಗಿದೆ. ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ, 24ನೇ ಅಧ್ಯಾಯದಲ್ಲಿ 15ರಿಂದ 24ನೇ ವಚನದ ತನಕ ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 24ನೇ ಅಧ್ಯಾಯ 15ರಿಂದ 24 ವಚನದ ತನಕ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಗೋ, ಒಂದೇ ಏಟಿನಿಂದ ನಾನು ನಿನಗೆ ನೇತ್ರಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೆ. ಆದರೂ ನೀನು ಗೋಳಾಡಬೇಡ, ಅಳಬೇಡ, ನಿನ್ನ ಕಣ್ಣೀರು ಸುರಿಯದಿರಲಿ, ಸದ್ದಿಲ್ಲದೆ ಮೊರೆಯಿಡು, ವಿಯೋಗ ದುಃಖವನ್ನು ತೋರಿಸಬೇಡ, ರುಮಾಲನ್ನು ಸುತ್ತಿಕೊಂಡಿರು, ಕೆರಗಳನ್ನು ಮೆಟ್ಟಿಕೊಂಡಿರು, ಬಾಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಡ, ದಾರಿಗೆಯನ್ನು ತಿನ್ನಬೇಡ. ಹೀಗೆ ಆಜ್ಞೆ ಆಗಲು ನಾನು ಪ್ರಾತಃ ಕಾಲದಲ್ಲಿ ಜನರಿಗೆ ಪ್ರವಾದಿಸಿದನು. ಸಾಯಂಕಾಲಕ್ಕೆ ನನ್ನ ಪತ್ನಿಯು ತೀರಿ ಹೋದಳು. ಮಾರನ ಬೆಳಗ್ಗೆ ನನಗೆ ಅಪ್ಪಣೆಯಾದಂತೆ ನಡೆದನು. ಜನರು ನೀನು ಹೀಗೆ ಮಾಡುವುದರಿಂದ ನಾವು ತಿಳಿಯತಕ್ಕದ್ದೇನು, ತಿಳಿಸುವುದಿಲ್ಲವೋ ಎಂದು ನನ್ನನ್ನು ಕೇಳಲು ನಾನು ಅವರಿಗೆ ಹೀಗೆ ಹೇಳಿದನು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇಸ್ರಾಯೇಲ್ ವಂಶದವರಿಗೆ ಹೀಗೆ ಸಾರು, ನಿಮಗೆ ಮುಖ್ಯ ಬಲವು ನೇತ್ರಾನಂದವು ಪ್ರಾಣಪ್ರಿಯವೂ ಆದ ನನ್ನ ಪವಿತ್ರಾಲಯವನ್ನು ನಾನು ಹೊಲೆ ಮಾಡಿಸುವೆನು. ನೀವು ಬಿಟ್ಟು ಬಂದಿರುವ ನಿಮ್ಮ ಗಂಡು ಹೆಣ್ಣು ಮಕ್ಕಳು ಖಡ್ಗಕ್ಕೆ ತುತ್ತಾಗುವರು ಎಂಬುದಾಗಿ ಕರ್ತನಾದ ಯೆಹೋವನು ನುಡಿದಿದ್ದಾನೆ. ನಾನು ಮಾಡಿದಂತೆ ಆಗ ನೀವು ಮಾಡುವಿರಿ. ಅಂದರೆ ಬಟ್ಟೆಯಿಂದ ಬಾಯನ್ನು ಮುಚ್ಚಿಕೊಳ್ಳದೆ, ಗಾರಿಗೆಯನ್ನು ತಿನ್ನದೆ, ರುಮಾಲನ್ನು ಸುತ್ತಿಕೊಂಡು ಕೆರೆಗಳನ್ನು ಮೆಟ್ಟಿಕೊಂಡು ಇರುವಿರಿ. ನೀವು ಗೋಳಾಡುವುದಿಲ್ಲ, ಅಳುವುದಿಲ್ಲ, ನಿಮ್ಮ ಅಧರ್ಮದಿಂದ ಕ್ಷೀಣವಾಗಿ ಹೋಗುವಿರಿ, ಒಬ್ಬರು ನರಳುವಿರಿ. ಈ ಮಾತನ್ನು, ಯೆಹೋವನ ಈ ಮಾತನ್ನು ಕೇಳಿರಿ. ಈ ವಿಷಯದಲ್ಲಿ ಯೆಹೆಜ್ಕೇಲನು ನಿಮಗೆ ಮುಂಗುರುತ್ತಾಗಿರುವನು. ಅವನು ಮಾಡಿದಂತೆಯೇ ಎಲ್ಲವನ್ನು ಮಾಡಿಬಿಡಿ. ಇದು ಸಂಭವಿಸುವಾಗ ನಾನೇ ಕರ್ತನಾದ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಇಸ್ರಾಯೇಲರು ಮಾಡಿದಂತ ಪಾಪಕ್ಕಾಗಿ ಅವರನ್ನ ಶಿಕ್ಷಿಸುವುದು ಅವಶ್ಯವಾಗಿತ್ತು. ಆದರೆ ಅವರ ಶಿಕ್ಷೆ ಅನುಭವಿಸುವುದಕ್ಕಿಂತ ಮುನ್ನ ಅದೇ ಶಿಕ್ಷೆಯನ್ನ ಯೆಹೆಜ್ಕೇಲನು ಅನುಭವಿಸಬೇಕಾಗಿತ್ತು. ಯಾವ ತಪ್ಪನ್ನು ಆವರಿಸುವಿಕೆ ಕರೆದವರಿಗೋಸ್ಕರ ಅವರು ಅನುಭವಿಸಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನ ಆರಿಸಲ್ಪಟ್ಟವರು ಯಾವ ತಪ್ಪನ್ನು ಮಾಡಿದರು. ಮುಂದಾಗುವಂತಹ ಪರಿಸ್ಥಿತಿಗಳ ಸೂಚನೆ ತಿಳಿಸಲು, ಯೆಹೋವನ ಚಿತ್ತವನ್ನ ನೆರವೇರಿಸಲು ಆರಿಸಲ್ಪಟ್ಟವರು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಇವರ ಮೇಲೆ ಪ್ರಯೋಗವನ್ನು ದಿನಮಾನಗಳಲ್ಲಿ ಈ ಮನುಷ್ಯರಿಗೆ ಕಾಯಿಲೆಗಳು, ಕಷ್ಟಗಳು, ದೊಡ್ಡ ದೊಡ್ಡ ಅಪಾಯಗಳು ಬಂದಾಗ ಅವುಗಳನ್ನ ಗುಣಪಡಿಸಲು ಬೇಕಾದಂತ ಚಿಕಿತ್ಸೆಗಳನ್ನ ಕಂಡುಕೊಳ್ಳಲು ಕಾಯಿಲೆ ಇರೋರಿಗೆ, ನಾರ್ಮಲ್ ಕಾಯಿಲೆ ಇರೋರನ್ನ ಹಿಡ್ಕೊಂಡು ಅವ್ರ ಮೇಲೆ ಪ್ರಯೋಗ ಮಾಡಿ. ಕೆಲವು ವರ್ಷಗಳ ಹಿಂದೆ ಇಲಿಗಳ ಮೇಲೆ, ಪ್ರಾಣಿಗಳ ಮೇಲೆ ಮಾಡ್ತೀವಿ. ಈಗ ಅದೇನು ಇಲ್ಲ. ಆಸ್ಪತ್ರೆಗೆ ನೀವು ಸಿಕ್ಕಿದ್ರೆ ಸಾಕು, ಪ್ರಯೋಗ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಪ್ರಯೋಗನೇ ಮಾಡಬೇಕು. ಅದಕ್ಕಾಗಿನೇ ಕರೋನಾದಲ್ಲಿ ಎಷ್ಟೋ ಜನರು ಸುಮ್ಗೆ ಸತ್ತು ಅದಿರಲಿ. ಆದ್ರೆ ದೇವರು ಕರೆಯಲ್ಪಟ್ಟವರಿಗಾಗಿ ಆರಿಸಲ್ಪಟ್ಟವರ ಮೇಲೆ ಪ್ರಯೋಗವನ್ನು ಮಾಡೋದನ್ನು ನೋಡ್ತೇವೆ. ಮೊನ್ನೆ ಒಂದು ಇದನ್ನ ನೋಡಿದೆ. ಅಲ್ಲಿ ಒಬ್ಬನಿಗೆ 2 ಕೈಯನ್ನು ಆಕ್ಸಿಡೆಂಟ್ ಕತ್ತರಿಸ್ತಾರೆ, ಆದರೆ ಅವನಿಗೆ 2 ಕೈಯನ್ನ ಜೋಡಿಸ್ತಾರೆ. ಆ 2 ಕೈ ಅಂತಂದ್ರೆ ಇವನು ಗಂಡಸು. ಆ 2 ಕೈ ಆಗಲೇ ಸತ್ತು ಹೋಗಿದ್ದಂತ, ಜೀವ ಬಿಟ್ಟಂತ ಸ್ತ್ರೀಯ ಕೈ. ಆಕೆಯ
ಕೈಯಲ್ಲಿ ಇನ್ನೂ ಆ ಜೀವ ಕಾಣಗಳಿರ್ತದೆ. ಆ ಕೈಯನ್ನು ಕತ್ತರಿಸಿ ಇವನಿಗೆ ಶಸ್ತ್ರಚಿಕಿತ್ಸೆಯನ್ನು ವಾಸಿಯಾಗಿದೆ. ಈಗ ಅವನು ಆ ಕೈಗಳನ್ನು ಯೂಸ್ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಳ್ಳುವಾಗ ಅಂಗಾಂಗ ದಾನಗಳನ್ನು ಮಾಡೋದಕ್ಕೆ ವಿಜಯ್ ಅಂತೇಳಿ ಇನ್ನೊಬ್ಬರು ಅವನು ಕೂಡ ತನ್ನ ಅಂಗಾಂಗವನ್ನು ದಾನ ಮಾಡ್ತಾರೆ. ಸೊ ಇವರ ಅಂಗಾಂಗಗಳನ್ನ ತೆಗೆದು ಅನೇಕರಿಗೆ ಅದನ್ನ ಹಾಕಿದ್ರು. ಇವತ್ತು ಅವ್ರು ಬದುಕಿದ್ದಾರೆ, ಅವ್ರು ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಅವ್ರು ಜೀವಿಸ್ತಾ ಇದ್ದಾರೆ. ಸತ್ತು ಹೋಗೋರು ಆದ್ರೆ ಅವರು ಬಿಟ್ಟು ಹೋದಂತ ಆ ದೇಹದ ಅಂಗಾಂಗಗಳೇನಿದೆಯಲ್ಲ ಅವು ಕ್ರಿಯೆಯ ರೂಪದಲ್ಲಿ ಇವೆ. ಅವರು ಬದುಕಿರೋ ತನಕ ಅವು ಇರ್ತಾರೆ. ಅವರಿಂದ ಅನೇಕರು ಬದುಕ್ತಿದ್ದಾರೆ. ಅವರು ಉಪಯೋಗಿಸಿದಂತ ಅಂಗಗಳು ಇವತ್ತು ಇನ್ನೊಬ್ಬರ ಶರೀರದಲ್ಲಿ ಇದ್ದುಕೊಂಡು ಅವರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಾಸ್ಟರ್ ಪೀಸ್. ಆರಿಸಿಕೊಳ್ಳುವವರಂತ ಇರುತ್ತದೆ. ಇವರ ಮೇಲೆ ಪ್ರಯೋಗಗಳು ನಡೀತದೆ. ಏಜಿಗೆ ಮನೆಗೆ ಅದು ದೇವರ ಪ್ರಯೋಗಕ್ಕೆ ಒಳಪಡುತ್ತೆ. ಇಸ್ರಾಯೇಲ್ರು ಅನುಭವಿಸಬೇಕಾದಂತ ನೋವುಗಳನ್ನ ಏಜಿಕೆಯನ್ನು ಅನುಭವಿಸ್ತಾನೆ. ಅವ್ರಿಗೆ ಆಗುವಂತ ಪರಿಸ್ಥಿತಿಗಳನ್ನ ಏಜಿಕೆಯನ್ನು ಅನುಭವಿಸ್ತಾನೆ. ತಪ್ಪು ಮಾಡಿದ್ದಾನೆ ಅನ್ನೋ ಕಾರಣಕ್ಕಲ್ಲ, ದೇವರ ಚಿತ್ತವನ್ನ ಮುಂದಾಗುವಂತ ಇಸ್ರೇಲರಿಗೆ ಬರಬಹುದಂತ ಸಂಕಟವನ್ನ ತಪ್ಪಿಸುವುದಕ್ಕೋಸ್ಕರ ಈ ನೋವನ್ನು ಅನುಭವಿಸ್ತಾನೆ. ಒಂದು ವೇಳೆ ಇಸ್ರೇಲ್ ಜನಾಂಗ ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಂಡು ಮಾಡಬೇಕಾದ ಪಾಪಗಳನ್ನ ಬಿಟ್ಟು ಮನದೊರಗಿ ನಿಲುವೆ ಪಟ್ಟಣದ ಹಾಗೆ ಅವರು ಮೊರೆ ಇಟ್ಟಿದ್ದೇ ಆಗಿದ್ದರೆ, ತಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಂಡಿದ್ದೇ ಆಗಿದ್ದರೆ, ಅವರು ಯಾವ ನೋವನ್ನು ಅನುಭವಿಸದೆ ದೇವರು ಮನಮರಿಗೆ ಅವರನ್ನು ಶಿಕ್ಷಿಸದೆ ಬಿಟ್ಟುಕೊಳ್ಳೋದಾಗಿತ್ತು. ಆದರೆ ಅವರಿಗಾಗಿ ಈ ನೋವನ್ನು ಇವರು ಮಾತ್ರ ಅನುಭವಿಸುವುದು ಖಚಿತವಾಗಿದೆ. ಅನುಭವಿಸಲೇಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಆರಿಸಲ್ಪಡುವಿಕೆ ಈ ಭೂಮಿ ಮೇಲೆ ಅದನ್ನು ಕೆಲವರಿಗೆ ಮಾತ್ರ ದೇವರು ಕೊಟ್ಟಿರ್ತಾರೆ. ಕೆಲವರು ಮಾತ್ರ ಅಂತ ಜೀವಕ್ಕೆ ಅವಕಾಶ ಸಿಗದೇ ಇರಲಿ, ಅವರ ಹೃದಯ ಮಾತ್ರ ಕರೆದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಈ ಭೂಮಿ ಮೇಲೆ ಸಿಕ್ಕಂತ ಎಷ್ಟೋ ಅವಕಾಶಗಳನ್ನು ಸಹ ಅವರು ಕಣ್ಣಾರೆ ನೋಡದೆ ಅವರ ದೃಷ್ಟಿ ಏನಿದ್ರು ಸೃಷ್ಟಿಸಿದಂತಹ ದೇವರ ನೀತಿಗೆ ಮಾತ್ರ ಸೀಮಿತವಾಗುತ್ತೆ. ಅವ್ರು ಕಣ್ಣು ಬಿಡ್ತಾರೆ. ಅವರ ಕನಸಿನಲ್ಲಿ, ಅವರ ಮನಸ್ಸಿನಲ್ಲಿ ದೇವರ ಯೋಜನೆ, ದೇವರ ಆಜ್ಞೆ ಅದನ್ನು ದಾಳಿಯಲ್ಲಿ ನಿನ್ನ ನುಡಿಗಳನ್ನ ನಿನ್ನ ಆಜ್ಞೆಗಳನ್ನ ನಾನು ಎದುರು ನಾನು ಕಾಣುತ್ತಿದ್ರೆ ಅವೇ ನನಗೆ ಕಾಣ್ಬೇಕು ಹೊರತು ಈ ಲೋಕ ಕಾಣಬಾರ್ದು, ಈ ಪ್ರಪಂಚದ ಕಾರ್ಯಗಳು ಕಾಣಬಾರ್ದು, ಈ ಪ್ರಪಂಚದ ಧೂಳು ನನ್ನ ಮೇಲೆ ಬೀಳಲೇಬಾರದು. ಇದ್ರೂ ಅದು ನನಗೆ ಬೇಕಾಗಿಲ್ಲ. ಸೈತಾನನು ಈ ಲೋಕವನ್ನೇ ತಂದು ನನ್ನ ಎದುರುಗಡೆ ನೇಮಿಸಿದ್ರು. ನನಗೆ ಆರಿಸುವಿಕೆ ಜೀವಿತದಲ್ಲಿ ಇಂಥ ಅನುಭವಗಳನ್ನ ಆರಿಸಿಕೊಳ್ಳಲ್ಪಟ್ಟವರ ಜೀವಿತದಲ್ಲಿ ನಡೆಯುವುದನ್ನ ನಾವು ನೋಡ್ತೇವೆ. ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಒಬ್ಬಳಿದ್ಲು. ಅವಳಿಗೆ ಮದುವೆ ನಮ್ಮ ಸಂಬಂಧಿಕರು. ಅವನನ್ನ ಮದುವೆ ಮಾಡ್ಕೊಂಡ ಮೇಲೆ ಮನೆಯಲ್ಲಿ ಸುಖವಾಗಿದ್ದಳು. ಮದುವೆ ಮಾಡ್ಕೊಂಡ ಮೇಲೆ ಅವನು ದುಡಿತಿರ್ಲಿಲ್ಲ, ಸಂಪಾದನೆ ಮಾಡ್ತಿರ್ಲಿಲ್ಲ. ಕುಡಿಯೋದಕ್ಕೆ ಅವ್ರಿಗೆ ಸಾಯಂಕಾಲ ದುಡ್ಡು ಬೇಕಾಗ್ತಿತ್ತು. ಆ ದುಡ್ಡಿನ ಮಾಡ್ತಾರೆ ಹುಡ್ಕೊಂಡ್ ಬಂದು ದುಡಿತಿದ್ನು ಬೈತಿದ್ನು. ಅವಾಚ್ಯ ಸದ್ದುಗಳಿಂದ ಆಕೆಯನ್ನು ಪೀಡಿಸ್ತಿತ್ತು. ಜನ ನೋಡಿದವರು ಹುಡುಗನ ಜೊತೆ ಯಾಕೆ ಬಾಳ್ಗಳು ಮಾಡ್ತಿದ್ದಾಳೆ, ಬಿಟ್ಟುಕೊಟ್ಟು ಅವ್ವಾಪದ ಮನೆಗೆ ಸೇರ್ಕೊಂಡು ಚೆನ್ನಾಗಿರ್ತದೆ. ಸುಖವಾಗಿ ನೆಮ್ಮದಿಯಾಗಿ ಕಣ್ಣೀರಿಂದ ನಿಲ್ಲಿಸಾದ್ರೂ ಊಟ ಮಾಡಿದ್ರೆ ಅಷ್ಟು ಪೀಡಿಸ್ತಿದ್ರು. ನಿಮಗ್ ಗೊತ್ತಾ, ಅಷ್ಟೊಂದು ನೋವು ಸಂಕಟಗಳನ್ನ ಅನುಭವಿಸಿದ್ರು. ಅವನು ಹೊಡೆದ್ರು. ಒಂದು ವೇಳೆ ಅವನು ರಾತ್ರಿ ಬರೋದು ತರ ಆದರೆ ಆ ನಮ್ಮ ಸಹೋದರಿ ನಮ್ಮ ನಿದ್ದೆ ಮಾಡಕ್ಕೆ ಹೋಗು, ನಿಮ್ ಭಾವ ಎಲ್ಲಿದ್ದಾನೆ, ಎಲ್ಲಿ ಬಿದ್ದಿದ್ದಾನೆ, ತುರ್ಕೊಂಡ್ ಬಿದ್ದಿರ್ತಾನೆ, ಎತ್ಕೊಂಡು ಕರ್ಕೊಂಡು ಯಾರು ಹೊಡಿತಿರ್ಬೇಕು, ಹೋಗ್ರಿ ಬಿಡಿಸ್ಕೊಂಡ್ ಬರ್ಬೇಕು ಮಾಡ್ತಿದ್ದ. ಅವ್ನು ಹೋಗ್ತಿದ್ದ, ಅಲ್ಲಿ ಯಾಕಂದ್ರೆ ಹೊಡ್ಸ್ತಿದ್ದ, ಕಟ್ಟಾಸ್ಕೊಂಡ್ ಬರ್ತಿದ್ದ, ರಕ್ತ ಶಿಸ್ಕೊಂಡು ಬರ್ತಿದ್ದ. ಅಷ್ಟಾದ್ರೂ
ಅವ್ನು ಬರೋ ತನಕ ಅವಳು ಜೀವಿತ ಸಮಾಧಾನ ಇರ್ತಿರ್ಲಿಲ್ಲ. ಹೋಗು, ನಾವು 3 ಮಂದಿ 4 ಮಂದಿ ಹುಡುಕಾಡ್ಕೊಂಡು ಹೋಗ್ಬೇಕು, ಅವ್ನು ಎಲ್ಲಿದ್ದಾನ ಅಲ್ಲಿ ಹೋಗಿ ಅವ್ನು ಹಿಡ್ಕೊಂಡು ಅವ್ನಿಗೆ ಏನಾಗಿದ್ದು ನೋಡ್ಕೊಂಡು ಅವ್ರು ಕರ್ಕೊಂಡು ಮನೆಗೆ ಬರ್ಬೇಕು. ಅವ್ನ ಗಾಯ ಆಗಿದ್ರು ಇವ್ನು ನಿಜ ಮಾಡ್ತಿದ್ರು, ಇದನ್ನೆಲ್ಲ ತೋರಿಸಿ ವಿವರಿಸಿ ಕಣ್ಣೀರು ಹತ್ಕೊಂತಾರೆ. ನಾವು ಹೋಗಿಲ್ಲ, ಇವಮ್ಮ ನಿಮ್ಗೆ ಯಾಕೆ ಬೇಕು, ಬಡಿಸ್ಕೊಂಡು ಇದ್ದಿರ್ತಾನೆ, ನೆಮ್ಮದಿಯಾಗಿ ಒಂದು ಕುಂದಿಸಿ ಇರ್ಬೇಕಲ್ಲ. ಇಲ್ಲ, ಅವನು ಹೊಡಿಲಿ ಬಿಡಿಲಿ ನಾನು ಬೇಡ, ಅವನೇನೇ ಮಾಡ್ಲಿ ಅವನನ್ನ ಯೋಚನೆ, ಅವನಿಗೋಸ್ಕರ ಆಕಿ ಸಾಯೋ ತನಕ ಕಷ್ಟಪಡ್ತಾರೆ. ಪ್ರಿಯರೇ, ಯಥಾರ್ಥವಾದ ಪ್ರೀತಿ ಕೆಲಸಿಲ್ಲ. ಏನೇ ನಷ್ಟವಾದರೂ, ನಿಂದೆ, ಅಪಮಾನ, ಪೀಡನೆ, ಅವಮಾನ, ಎಲ್ಲ ಕಷ್ಟ ಸಂಕಟ ಏನೇ ಇದ್ರು ಅವನಿಗೆ ಪ್ರೀತಿ ಅವನಿಗೆ ಇರೋದು. ಕಾಣದೇ ಇದ್ರೆ ಜೀವ ತಿಳಿತಾ ಇರ್ತಾರೆ, ಏನಾಗ್ತದೆ ಆರಿಸಲ್ಪಟ್ಟವಂತ ಜೀವಿತ ಹೇಗಿರ್ತದೆ. ಕ್ರಿಸ್ತನಿಗಾಗಿ ಅವರ ಮನಸ್ಸು ಆಗಿರ್ತದೆ. ಕ್ರಿಸ್ತನ ನಿಮಿತ್ತ ಏನು ಬೇಕಾದರೂ ಆಗ್ಲಿ, ಏನಾದ್ರೂ ನಡೆದು ಹೋಗಿ. ಯೋಗನ ಜೀವಿತದಲ್ಲಿ ಹಂತ ಹಂತವಾಗಿ ಎಲ್ಲವನ್ನ ಕಳ್ಕೊಂಡು ಒಂದು ಬಾಯಲ್ಲಿ ಯಾವತ್ತೂ ಕೂಡ ದೇವರಿಗೆ ವಿರುದ್ಧವಾದಂತ ಒಂದು ಮಾತು ನಿಂದನೆ ದೇವರನ್ನು ಸ್ತುತಿಸುತ್ತಾ ಹೋದನು ಹೋಗ್ತದೆ, ಕೊಂಡಾಡ್ತಾ ಹೋದನು ಹೋಗ್ತದೆ. ದೇವರ ಚಿತ್ತಕ್ಕೆ ತನ್ನ ಹೆಗಲನ್ನ ಎಲ್ಲಾ ಸಮಯದಲ್ಲೂ ಧಾರಾಳವಾಗಿ ಕೊಟ್ಟನು ಬರ್ತದೆ. ನನ್ನ ಬಾಯಲ್ಲಿ ಮಾತ್ರ ಮನಸ್ಸಿನಲ್ಲಿಯೂ ಸಹ ದೇವರನ್ನ ಒಂದು ದಿವಸ ಆದರೂ ಆತನ ಜೀವನಕ್ಕೆ ಒಪ್ಪಿಸ್ಕೊಂಡು ತನ್ನ ಹೆಂಡತಿ ಬಂದು ಸಾಯುವಾಗಲೂ ನೀನು ನೀತಿಯನ್ನು ಗುರುತಿಸಲ್ಲ, ಈ ಕೊನೆ ಉಸಿರಿರುವಾಗಲೂ ಆದರೂ ಒಂದು ಮಾತನ್ನಾದರೂ ದೇವರನ್ನ ಸತ್ತಿಸಿ ಸಾಯಿ ಹೇಳ್ತಾನೆ. ಒಳ್ಳೆಯದನ್ನ ಕೇಳೋರಾಗ ಇದು ನಿಮ್ಗೆ ಹೇಳಿಲ್ಲ, ನೀನ್ ಕೇಳಿದಾಗೆಲ್ಲ ಒಳ್ಳೇದನ್ನೆಲ್ಲ ದೇವ್ರ ತಪ್ಪನೆಲ್ಲ ಅದನ್ನು ಪಡ್ಕೊಳ್ಳುವಾಗ ನಿಮಗೆ ಯೋಚನೆ ಬಂದಿಲ್ಲ. ಆವಾಗ ಕೊಟ್ಟದ್ದನ್ನೆಲ್ಲ ಸಂತೋಷವಾಗಿ ಸ್ವೀಕಾರ ಮಾಡಿ. ಈಗ ಸುಖವನ್ನ ಕೊಟ್ಟಂತ ದೇವರು ಕಷ್ಟವನ್ನು ಕೊಡೋದಕ್ಕೆ ಇಷ್ಟಪಡ್ತಿದ್ದಾನೆ. ಈಗ ಆಗ ಕೈ ಒಡ್ಡಿದಂತ ಕೈಯನ್ನು ಹೀಗೆ ಯಾಕೆ ನಾನು ಹಿಂದೆ ತಕೊಳ್ಳಿ. ಸುಖವನ್ನು ಕೊಟ್ಟ ಕಷ್ಟವನ್ನು ಕೊಡುವಾಗಲೂ ಅದನ್ನು ಹಾಗೆ ಸ್ವೀಕರಿಸಿ. ಕಷ್ಟವಿರಲಿ, ಕಷ್ಟವಿರಲಿ, ದೇವರ ಚಿತ್ತವೇ ನೆರವೇರಲಿ, ದೇವರ ಯೋಜನೆ ನೆರವೇರಲಿ, ದೇವರ ಸಂಕಲ್ಪ ಇದೆ. ಅದಕ್ಕಾಗಿ ಆರಿಸುವಿಕೆ ಇಂಥವರು ಇದನ್ನು ಮೇಲೆ ಮಾರ್ಷಿಸ್ತಾರೆ. ಇವರು ಬೇಕು, ಅದಕ್ಕಾಗಿಯೇ ದೇವರು ಇವರನ್ನ ಆರಿಸಿಕೊಳ್ತಾರೆ. ಹೇಗೆ ಬರ್ತಾರೆ ಪೌಲನು ಬರೀತಾನೆ 2 ಕೊರಿಂಥರು 6:3 ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯ ವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರು, ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರು ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದವರು. ಪೌಲನ ಈ ಅನುಭವ ಪ್ರತಿಯೊಬ್ಬ ಆರಿಸುವಿಕೆಯಲ್ಲಿ ಸೇರಿದಂತ ಪ್ರತಿಯೊಬ್ಬ ದೇವರ ಮಕ್ಕಳ ಅನುಭವವಾಗಿದೆ. ಏನೇ ಹೋಗ್ಲಿ ಅವರ ಮನಸ್ಸು ಮಾತ್ರ ದೇವರ ಚಿತ್ತವನ್ನು ನೆರವೇರಿಸಿ. ಇರಲಿ ಕಷ್ಟ ಇರಲಿ, ಸಂಕಟ ಇರಲಿ, ನೋವು ಇರಲಿ, ವಿನಾಕಾರಣ ಎಂತ ಹಿಂಸೆಗಳು, ಭಾರಗಳು ನಮ್ಮ ಮೇಲೆ ಬರಲಿ, ಅದ್ಯಾವುದೂ ನಮಗೆ ಬರುವೇ ಇಲ್ಲ. ಒಂದೇ ಒಂದು
ಯಾವಾಗ ಎಚ್ಚೆತ್ತು ದೇವರ ಸೇವೆಯನ್ನ ಮಾಡ್ತಿಲ್ಲ, ದೇವರ ಯೋಜನೆಯಲ್ಲಿ ಸೇರ್ಕೊಂಡು ದೇವರ ಸನ್ನಿಧಿಗೆ ಹೋಗ್ತೇನೆ, ಆತನು ಇವತ್ತು ನನಗಾಗಿ ಯಾವ ಜವಾಬ್ದಾರಿಕೆಯನ್ನು ಇಟ್ಟಿದ್ದಾನೋ ಅದನ್ನ ಹೊತ್ತು ನಿರ್ವಹಿಸೇನು. ಅಲ್ಲಿ ಹೋದಾಗ ಪ್ರಾಣ ಹೋಗ್ತದೆ ಇಲ್ಲವೋ ಅದರ ಬಗ್ಗೆ ಯೋಚನೆ ಇಲ್ಲ. ಅಲ್ಲಿ ಹೋದಾಗ ಏನಾದರೂ ಒಂದು ನೋವು ಆಗ್ತದೆ ಇಲ್ಲವೋ ಅದ್ರ ಬಗ್ಗೆ ಯೋಚನೆ ಇಲ್ಲ. ಹೊಡಿತಾರೋ ಬರ್ತಾರೋ ಬೈತಾರೋ ಅಂತಾರೋ ನಿಂದೆ ಮಾಡ್ತಾರೋ ಅಪಮಾನ ಮಾಡ್ತಾರೋ ಮೋಸ ಮಾಡ್ತಾರೋ ಕಿತ್ಕೋತಾರೋ ಅದೇನೇ ಆದ್ರೂ ಅದ್ರ ಬಗ್ಗೆ ಅರಿವಿಲ್ಲ. ಬೇಕಾಗಿರೋದು ಒಂದೇ, ದೇವರ ಚಿತ್ತವನ್ನು ನೆರವೇರಿಸುತ್ತೆ, ದೇವರ ಯೋಜನೆಯನ್ನು ಪೂರೈಸುತ್ತೆ, ದೇವರ ಮಹಿಮೆಗಾಗಿ ಜೀವಿಸುತ್ತೆ. ಅದಕ್ಕಾಗಿಯೇ ದೇವರು ಈ ಭೂಮಿ ಮೇಲೆ ಕೆಲವರನ್ನು ಈ ಭೂಮಿ ಮೇಲೆ ಅವರನ್ನ ಕರೆದವರಿಗಾಗಿ ಇಟ್ಟಿದ್ದಾನೆ. ಯಾತಕ್ಕಾಗಿ ಕರೆದಿದ್ದಾನೆ ಅಂದ್ರೆ ಇದಕ್ಕಾಗಿ ಕರೆದಿದ್ದ. ಕರೆಯಲ್ಪಟ್ಟ ಪ್ರತಿಯೊಬ್ಬರು ಹೀಗಾಗಬೇಕು, ಹೀಗಾಗಬೇಕು, ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಳ್ಳಬೇಕು. ಕ್ರಿಸ್ತನು ಇದೇ ರೀತಿಯಾದಂತಹ ಜೀವಿತಕ್ಕಾಗಿ ಆರಿಸಿಕೊಂಡು ಈ ಲೋಕಕ್ಕೆ ಬಂದು ಸಮಸ್ತವನ್ನ ತ್ಯಜಿಸಿ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸೋದಕ್ಕೋಸ್ಕರ ಆ ಶಿಲುಬೆ ಮೇಲೆ ನೋವು, ಸಂಕಟ, ಹಿಂಸೆಗಳ ಯಾವ ತಪ್ಪನ್ನೂ ಮಾಡದೆ ಮಾನವರ ಹಿತಕ್ಕಾಗಿ ಅದನ್ನು ಆಗ ಅಂತ್ಯದವರೆಗೂ ಆರಿಸಲ್ಪಟ್ಟಂತ ಜೀವಿತ ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಳ್ಳುವಂತ ಜೀವಿತ, ಕ್ರಿಸ್ತನಂತೆಯೇ ಜೀವಿಸಿದ ಪಾಪವನ್ನ ತಿರುಗೂ ಕೂಡ ಅದಕ್ಕಾಗಿ ದೇವರು, ಅದಕ್ಕಾಗಿಯೇ ದೇವರು ಈ ಭೂಮಿ ಮೇಲೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ಕೊಟ್ಟಿದ್ರು ಸಹ ಕರೆಯಲ್ಪಟ್ಟವರು ಕೋಟಿ ಕೋಟಿ ಜನರಿದ್ರು ಸಹ ಅದರಲ್ಲಿ ಕೆಲವರನ್ನ ಆರಿಸ್ಕೊಳ್ತಾನೆ, ಕೆಲವರನ್ನ ಮಾತ್ರ ಈ ಭೂಮಿ ಮೇಲೆ ಇಂಥ ಉನ್ನತವಾದ ಆತ್ಮೀಯ ಶಕ್ತಿಯನ್ನ ಕೊಟ್ಟು ಅವರನ್ನು ತಿಳಿಸ್ತಾರೆ. ಅವರು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿ ಅವರ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಸಿಕ್ಕೋದೇ ಇಲ್ಲ. ಎಷ್ಟು ಹುಡುಕಿಸಿದ್ರು, ಎಷ್ಟು ಪರಿಶೋಧಿಸಿದ್ರು, ಮತ್ತೆ 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 ನೀವು ಊಟಕ್ಕೆ ಹಾಕಿ ಶೋಧಿಸಿದ್ರು ತಿರುಗಿ ಹೋಗೋದೇ ಚೊಕ್ಕ ಬಂಗಾರ. ಚೊಕ್ಕ ಬಂಗಾರವನ್ನ 100 ಸಾರಿ ಪುಟಕ್ಕೆ ಹಾಕಿ 100 ಸಾರಿ ಪರೀಕ್ಷೆ ಮಾಡಿದ್ರು ನಿಮ್ಗೆ ಸಿಗೋದೇ ಚೊಕ್ಕ ಬಂಗಾರ. ಅದಕ್ಕಾಗಿ ನೀತಿ ಜೀವಿತ. ಅದಕ್ಕಾಗಿ ಇವರು ಕೆಲವರನ್ನ ಇಲ್ಲಿ ಆರಿಸ್ತಾರೆ. 97ನೇ ಕೀರ್ತನೆಯಲ್ಲಿ ಹೀಗೆ ಸತ್ಯವೇದವನ್ನು 97ನೇ ಕೀರ್ತನೆಗೆ ತಿಳಿಸುವುದು. ಅಲ್ಲಿ ಹೀಗೆ ಬರುತ್ತಾನೆ ದಾವೀದನು ನೀತಿವಂತರ ಜೀವಿತ ಹೇಗೆ ತೋರಿಸುತ್ತಾರೆ. ಯಾತಕ್ಕೋಸ್ಕರ ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ. ನೀತಿವಂತರು 12ನೇ ವಚನದಲ್ಲಿ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತರಾಗಿರುವರು. ಈ ನೀತಿಯ ಜೀವಿತವನ್ನ ದೇವರ ಮಕ್ಕಳು ದೇವರ ಆಲಯದಲ್ಲಿ ಅರಿತು ದೇವರ ಆತ್ಮನ ಬೆಳಕು ದಿನನಿತ್ಯ ಸೃಷ್ಟಿಯಾಗಿ ಬೆಳೆಯುವುದು. ಅದಕ್ಕಾಗಿ ದಾವೀದನು ನಿನ್ನಾಲಯದಲ್ಲಿ ಕಳೆಯುವ ಮುಂದಿನ ಸಾಗಿರಬೇಕು. ಯಾವಾಗ ನನ್ನ ದೇವರ ಆಲಯಕ್ಕೆ ಹೋಗ್ತೇನೋ ಎಂಬುದಾಗಿ ನನ್ನ ಹೃದಯ ಹಂಬಲಿಸುತ್ತಿತ್ತು. ಆಲಯಕ್ಕೆ ಹೋಗುವವರು ಬಾ ಆಲಯಕ್ಕೆ ಹೋಗೋಣ ಅಂತೇಳಿ ಕರೆದಾಗ ನನಗೆ ಲೋಕವೇ ಸಿಕ್ಕಿದಷ್ಟು ಆನಂದವಾಗ್ತಿತ್ತು. ದೇವರ ಸನ್ನಿಧಾನದಲ್ಲಿ ಕಾಲ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಪ್ರಾಮಾಣಿಕವಾದ ಯಥಾರ್ಥವಾದ ಪ್ರೀತಿ ನೆಲೆಸಿ ದೇವರ ಸನ್ನಿಧಿಯಲ್ಲಿ ಇಂಥ ಅನುಭವವನ್ನು ಯಾರು ಪಡ್ಕೊಳ್ತಾರೆ? ದೇವರ ಆರಿಸಲ್ಪಟ್ಟರು. ಯಾರು ಆ ಕ್ರಿಸ್ತನ ಸಾರೂಪ್ಯವನ್ನು ಮುಟ್ಟುತ್ತಾರೆ? ದೇವರು ಯಾರನ್ನ ಆರಿಸಲ್ಪಟ್ಟಿರ್ತಾರೆ, ದೇವರ ಚಿತ್ತಕ್ಕೆ ಹೆದರಿಕೊಳ್ತಾರೆ. ಆತನಿಂದ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸ್ತಾರೆ. ಅವರಿಗೆ ಮಾತ್ರ ಅಂತ್ಯವರು ಲೋಕಕ್ಕೆ ಬೇಕು. ಅದಕ್ಕಾಗಿ ದೇವರು ಅಂತ ಜೀವಿತ
ನಷ್ಟವಾಗುವುದು ನಷ್ಟವಾಗುವುದು. ಏನೇ ನಡೆದರೂ ಅದು ಯಾವುದನ್ನು ಲೆಕ್ಕಿಸದೆ ಕ್ರಿಸ್ತನ ನೀತಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಂಡು ಈಗಿನ ಮೇಲೆ ಹೆಚ್ಚಿನಿಸುವುದು. ಅವರಿಗೆ ಯಾವ ಕೊಡುಗೆಯೂ ಇಲ್ಲ. ಆಸ್ತಿ ಐಶ್ವರ್ಯ ಅಂತಸ್ತು ಹೆಣ್ಣು ಮಕ್ಕಳು ಬಂಧು ಬಳಗ ಇದು ಏನ್ ಪಾಸ್ಟರ್ ನಿಮ್ ವಾಲ್ಯೂಮ್ ಕಡಿಮೆ ಇದೆ ಪಾಸ್ಟರ್, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಏನು ನಡೆದ್ರೂ ಸಹ ಅವರಿಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ, ಅರಿವಿನೇ ಇಲ್ಲ. ದೇವರ ಚಿತ್ತ ನೆರವೇರುವುದು ಮಾತ್ರ ಅವರ ಗುರಿ. ಅದಕ್ಕಾಗಿ ಅವರು ದೃಷ್ಟಿಸುತ್ತಾ ಅವರು ಓಟವನ್ನು ಅವರ ದೃಷ್ಟಿ ಪರಲೋಕ, ದೇವರ ನೀತಿ, ದೇವರ ರಾಜ್ಯ. ಅದಕ್ಕಾಗಿ ದೇವರು ಅವರನ್ನು ಆರಿಸಿಕೊಂಡಿದ್ದಾನೆ. ಅವರು ಹೀಗಿರ್ತಾರೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯ ಸಂಗತಿಗೆ ದೃಷ್ಟಾಂತರಾಗಿರುವರು. ಇಸ್ರಾಯೇಲ್ ರಾಜ ಗುಣಗುಟ್ಟೋದಿಲ್ಲ. ಉಪ್ಪು ಸಿಗ್ಲಿಲ್ಲ, ನೀರು ಸಿಗ್ಲಿಲ್ಲ, ಖಾರ ಸಿಗ್ಲಿಲ್ಲ, ರುಚಿ ರುಚಿಯಾದ ಸಿಗ್ಲಿಲ್ಲ. ಇದೆಲ್ಲ ಧೂಳು, ಗುಣ ಮಾತ್ರ. ಅದ್ರ ಬಗ್ಗೆ ಅದು ಬೇಕಾಗಿಲ್ಲ ಅವ್ರಿಗೆ. ಅದ್ಯಾವುದು ಅವ್ರ ಗೊಡವೇನೂ ಅಲ್ಲ ಈ ಭೂಮಿ ಮೇಲೆ. ಇದಕ್ಕಿಂತ ಮಹತ್ತರವಾದಂತ ಸಂಕಟಗಳಾಗಲಿ, ನೋವಾಗಲಿ, ಹಿಂಸೆ ಆಗಲಿ, ಅದು ಯಾವುದು ಕೂಡ ಅವ್ರ ಲೆಕ್ಕಕ್ಕಿಲ್ಲ. ನೆಕ್ಸ್ಟ್ ಮೂಮೆಂಟ್ ತಲೆ ಬಿದ್ದು ಹೋಗಿದೆ. ಅದ್ರ ಬಗ್ಗೆ ಇರುವಷ್ಟು ಕಾಲ ದೇವರ ನೀತಿಗಾಗಿ ತವಕಟ್ಟು, ದೇವರ ರಾಜ್ಯಕ್ಕಾಗಿ ತವಕಟ್ಟು, ಅದಕ್ಕಾಗಿ ತನ್ನ ದೇಹವನ್ನ ಸಜೀವ ಯತ್ನವನ್ನು ಗೆಲ್ತ. ಇಂಥವ್ರನ್ನ ತಾನೇ ಪ್ರಕಟಣೆಯಲ್ಲಿ ಯೋಹಾನನು 14ನೇ ಅಧ್ಯಾಯದಲ್ಲಿ ದರ್ಶನವಾಗಿದ್ದಾರೆ. ಅವ್ರು ಹೇಗಿರ್ತಾರೆ? ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲ ಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕಗಳಿಂದ ಕೊಂಡುಕೊಳ್ಳಲ್ಪಟ್ಟ 1,44,000 ಜನರ ಹೊರತು ಬೇರೆ ಯಾರು ಈ ಹಾಡನ್ನು ಕಲಿಯಲಾರರು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದ ಆತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟವರು. ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ಪ್ರಥಮ ಫಲದಂತಾದರು. ಇವರ ಬಾಯಲ್ಲಿ ಸುಳ್ಳು ಸುಕ್ಕಲಿಲ್ಲ. ಇವರು ನಿರ್ದೋಷಿಗಳು. ಇದು ಕೇವಲ ಆರಿಸಲ್ಪಟ್ಟವರ ಜೀವಿತದಲ್ಲಿ ಇರುವುದಕ್ಕೋಸ್ಕರ ಮಾತ್ರ ಇವರನ್ನು ಆರಿಸಿಕೊಂಡಿಲ್ಲ. ಇವರನ್ನ ಈ ಭೂಮಿ ಮೇಲೆ ಯುಗಾಂತರವರೆಗೂ ದೃಷ್ಟಾಂತವಾಗಿ ಇತ್ತು. ಇಂಥವರ ಬದುಕು ಇನ್ನೊಬ್ಬರಿಗೆ ಬೆಳಕಾಗಿ, ಆ ಬೆಳಕು ಎಲ್ಲಾ ಜನರ ಮುಂದೆ ಪ್ರಕಾಶಿಸಲ್ಪಟ್ಟು ಕರೆಯಲ್ಪಟ್ಟಂತ ಪ್ರತಿಯೊಬ್ಬರು ಇವರು ಹೇಗೆ ತಮ್ಮ ಜೀವಿತದಲ್ಲಿ ಸಮಸ್ತವನ್ನ ಕ್ರಿಸ್ತನಿಗೆ ಅಧೀನಪಡಿಸಿ ಕ್ರಿಸ್ತನನ್ನ ಮಹಿಮೆಪಡಿಸುವುದಕ್ಕೋಸ್ಕರ ನಮ್ಮ ಎಲ್ಲಾ ಸುಖವನ್ನ ತ್ಯಾಗ ಮಾಡಿ ಕ್ರಿಸ್ತನನ್ನ ಯಥಾರ್ಥವಾಗಿ ಪ್ರೀತಿಸಿ ಕ್ರಿಸ್ತನ ಸಾರೂಪ್ಯವನ್ನ ಪಡೆದುಕೊಂಡ್ರು. ಹಾಗೆ ಕರೆಯಲ್ಪಡುವಂತ ಪ್ರತಿಯೊಬ್ಬನು ಸಹ ಆ ಸಾರೂಪ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೃಷ್ಟಾಂತವಾಗಿ ಭೂಮಿಯಲ್ಲಿ ಇರುವುದಕ್ಕೋಸ್ಕರ ದೇವರು ಭೂಮಿ ಮೇಲೆ ಕೆಲವನ್ನ ಅಷ್ಟೇ. ಪ್ರಿಯ ಸಹೋದರ ಸಹೋದರಿಯರು, ನಾವು ಕರೆಯಲ್ಪಟ್ಟವರ ಆರಿಸಲ್ಪಟ್ಟವರಾಗಿದ್ದರೆ ಇಂಥ ಅನುಭವ ಅಂತ ಅನುಭವ ನಮಗಾಗಿರಬೇಕೆಂಬುದೇ ದೇವರ ಚಿತ್ತ. ಅದಕ್ಕಾಗಿ ಸ್ವಾಮಿ ಈ ಭೂಮಿ ಮೇಲೆ ದೇವರು ಕರೆದಂತ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಕ್ರಿಸ್ತನ ಸಾರಿಕೆಯನ್ನು ಧರಿಸಿಕೊಳ್ಳುವುದಕ್ಕೆ ಬೇಕಾದಂತ ದೃಷ್ಟಾಂತವಾಗಿರುವಂತಹ ಆರಿಸಲ್ಪಟ್ಟವರಲ್ಲಿ ನಾನು ಮತ್ತು ನೀವು ಒಬ್ಬರಾಗಿರಬೇಕೆಂಬುದಾಗಿ ಇಷ್ಟಪಡುತ್ತೇನೆ.
ಅಂತಹ ಜೀವಿತವನ್ನು ಈ ಬೆಳಗ್ಗೆ ದೇವರ ಮಕ್ಕಳಾದ ಬಂದು ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳು ಮತ್ತು ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುತ್ತಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ದಯಪಾಲಿಸಲಿ ಅಂತಕ್ಕಂಥ ಹಾಗೆ ಮಾಡುವಾಗ ತಂದೆಯಾದ ದೇವರನ್ನ ನಾವು ಈ ಸಮಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಜೀವಿತದಲ್ಲಿ ದೃಷ್ಟಾಂತವಾಗಿರಬೇಕಾದಂತಹ ದೇವರ ಮಕ್ಕಳನ್ನ ಈ ಭೂಮಿ ಮೇಲೆ ಇನ್ನೂ ಹೆಚ್ಚಾಗಿ ಕರೆದು ತನ್ನ ಸೇವೆಯನ್ನು ಸಂಪೂರ್ಣಗೊಳಿಸುತ್ತಾರೆ ಬೆಳೆಯುತ್ತಲ್ಲ ಬೆಳೀತಾರೆ. ಇವತ್ತು ದೃಷ್ಟಾಂತಕ್ಕಾಗಿ ಹಾರಿಸಲ್ಪಟ್ಟಿದ್ದಂತಹ ಜನರು ಯಾಕಂತಂದ್ರೆ ಕರೆಯಲ್ಪಟ್ಟದ್ದು ಬಹಳ ಜನ ಅವರೆಲ್ಲರೂ ರಕ್ಷಿಸಲ್ಪಡಬೇಕಾಗಿದೆ. ತಂದೆಯಾದ ದೇವರ ರಾಜ್ಯಕ್ಕೆ ಸೇರಬೇಕು. ಅದಕ್ಕಾಗಿ ಸ್ವಾಮಿ ತನ್ನ ಕಾರ್ಯವನ್ನು ಅದಕ್ಕಾಗಿ ಕೊನೆಗಳಿಗೆ ದೇವರು ಇಂತಹ ಕಾರ್ಯಗಳನ್ನ ಇಂತಹ ಜೀವಿತವನ್ನ ಆರಿಸುವಿಕೆಯನ್ನ ಹೆಚ್ಚಾಗಿ ಮಾಡಿ ಈ ಭೂಮಿ ಮೇಲೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಉಪೇಕ್ಷಿಕಾಗುವಂತ ಕಾರ್ಯ ಮಾಡಲಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಬಂದಿದ್ದಾರೆ. ಅವರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ರಾಜ್ಯಕ್ಕಾಗಿ, ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ತಮ್ಮನ್ನು ಒಪ್ಪಿಸಿಕೊಡುವಂತಹ ದೇವರ ಮಕ್ಕಳ ಆರಿಸುವಿಕೆ ಈ ಕೊನೆ ಕಾಲದಲ್ಲಿ ದೇವರ ಕೃಪೆಯಿಂದ, ದೇವರ ಆತ್ಮನಿಂದ ನಡೆಸಲ್ಪಟ್ಟು ದೇವರು ಕರೆದಂತ ಆರಿಸಲ್ಪಟ್ಟಂತ ಜನರು ಹೇಗೆ ಈ ಭೂಮಿ ಮೇಲೆ ದೇವರ ಚಿತ್ತಕ್ಕಾಗಿ ಜೀವಿಸಿದ್ರು, ಹಾಗೆಯೇ ಈ ಭೂಮಿ ಮೇಲೆ ಈಗ ಕರೆಯಲ್ಪಡುವಂತ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸಲಿಕ್ಕಾದಂತೆ ಕರ್ತನನ್ನು ನಡೆಸಲಿಕ್ಕಾದಂತೆ ದೇವರು ಕಾರ್ಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಗುಡ್ ಮಾರ್ನಿಂಗ್ ಪ್ರೀತಿ ಸ್ವರೂಪನಾದ ದೇವ್ರೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ಅದ್ಭುತ ದೇವರೇ, ಆಲೋಚನಾ ಕರ್ತನೆ, ಸಮಾಧಾನ ಪ್ರಭುವೆ, ನಿತ್ಯನಾದ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಕೋಟಿ ಸ್ತುತಿ ಸ್ತೋತ್ರ ಘನಮಾನ ಸಲ್ಲಿಸ್ತೇವೆ ಸ್ವಾಮಿ. ನೀತಿವಂತನು ದೇವ, ನಿನ್ನ ನೀತಿಗನುಸಾರವಾಗಿ ನೀನು ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ದೃಷ್ಟಿಯಲ್ಲಿ ಪರಿಪಾಲಿಸಿಕೊಂಡು ಸಂರಕ್ಷಿಸಿಕೊಂಡು ಸ್ವಾಮಿ ಹೊರೈಸ್ಕೊಂಡು ಬರ್ತಾ ಇದ್ದೀ ದೇವ. ನೀನು ಕೊಂಡಾಡ್ತೇವೆ, ಸ್ತುತಿ ಸ್ತೋತ್ರ ಘನಮಾನ ಸಲ್ಲಿಸ್ತೇವೆ ಸ್ವಾಮಿ. ಶ್ವಾಸವಿರುವುದಲ್ಲೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ಸ್ವಾಮಿ, ನಿನ್ನ ಒಂದು ಉಸಿರನ್ನು ಕೊಟ್ಟು ನಮ್ಗೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದಿ. ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸರೆಂಬ ಪ್ರಾರ್ಥನೆ ಕೂಟದಲ್ಲಿ ನಮ್ಮನ್ನು ನೀನ್ ನಡೆಸಿದಿ ದೇವ. ನಿನಗೆ ಸ್ತೋತ್ರಪ್ಪ. ನೀನ್ ಮಾಡಿದ ಉಪಕಾರಗಳನ್ನ ನೆನ್ಸ್ಕೊಂಡು ಕೊಂಡಾಡ್ತೇವೆ, ಸ್ತೋತ್ರ ಹೇಳ್ತೇವೆ. ರಕ್ಷಕನೇ ಸ್ವಾಮಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಾವು ಮಾಡಿರೋ ಪ್ರಾರ್ಥನೆಗಳಲ್ಲಿ ಒಂದಿಲ್ಲ ಒಂದು ಉತ್ತರ ಕೊಡ್ತಾ ಆಶೀರ್ವದಿಸ್ತಾ ಸ್ವಾಮಿ, ನಿನ್ನ ಪ್ರೀತಿಯನ್ನು ನಿನ್ನ ಕ್ರಿಯೆಯಲ್ಲಿ ತೋರಿಸ್ತಾ ಬಂದಿದ್ದಿ. ನಿನ್ನ ಕೊಂಡಾಡ್ತೇವೆ, ಸ್ತೋತ್ರ ಹೇಳ್ತೇವೆ. ಪ್ರಾರ್ಥನೆ ಕೇಳಿದಂತ ದೇವರೇ, ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಹಗಲು ರಾತ್ರಿ ಸ್ವಾಮಿ ಪ್ರಾರ್ಥಿಸುವಂತ ನಿನ್ನ ಪ್ರಾರ್ಥನೆ ವೀರರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇದುವರೆಗೂ ಬೋಧಕರು ತಂದ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಕರೆದಾತನು ನೀನು ನಂಬಿಗಸ್ತನಾಗಿದ್ದಿ. ಕರೆದಂತ ವ್ಯಕ್ತಿಗಳು ದೇವ್ರೆ, ಆ ಕಾಲದಲ್ಲಿ ಯಾವ ರೀತಿ ಕರೆದರು, ಸೇವೆಯಲ್ಲಿ ನೀನು ಕರೆದ ಉದ್ದೇಶವನ್ನು ಅವ್ರು ನೆರವೇರಿಸಿಕೊಂಡು ಕಾರ್ಯ ಮಾಡಿದ್ರು ಸ್ವಾಮಿ. ಮೋಶನ ಕರೆದಿದಿ ಸ್ವಾಮಿ ಇಸ್ರಾಯೇಲ್ರನ್ನು ನಡೆಸೋದಕ್ಕಾಗಿ ದೇವ. ಈ ಒಂದು ಸಂದರ್ಭದಲ್ಲಿ ರಕ್ಷಕನೇ, ನಮ್ಮ ಒಂದು ಸಂಸ್ಥೆಯಲ್ಲಿ ಅನೇಕರು ತಮ್ಮ ಅಧಿಕಾರಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರು ನಿನ್ನ ಕರೆದ ಉದ್ದೇಶವನ್ನು ತಿಳ್ಕೊಂಡು ಯಾವ ರೀತಿ ಕಾರ್ಯ ನಿರ್ವಹಿಸ್ಬೇಕೆಂಬ ಜ್ಞಾನ ತಿಳುವಳಿಕೆ ಕೊಡು ಸ್ವಾಮಿ. ನೀನು ಸರ್ವಶ್ರೇಷ್ಠನು, ಕೃಪಾ ಸಂಪೂರ್ಣ ದೇವರಾಗಿದ್ದಿ. ನಿನ್ನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಕೇಳು ಸ್ವಾಮಿ. ನಿನ್ನ ಸತ್ಯ ವಾಕ್ಯ ಎಲ್ಲಾ ಕಡೆ ಸಾರಲ್ಪಡಬೇಕು ಸ್ವಾಮಿ. ಎಲ್ಲರೂ ನಿನ್ನ ವಾಕ್ಯದಲ್ಲಿ ಬಿಡಬೇಕು ಸ್ವಾಮಿ. ಬೋಧಕರು ಸ್ವಾಮಿ, ಇಂತಹ ಒಂದು ವಾಕ್ಯಗಳು ನಿನ್ನ ಯಥಾರ್ಥವಾದ ಪ್ರೀತಿ ಸ್ವಾಮಿ, ನೀನು ಕರೆದಿ ಒಬ್ಬೊಬ್ಬರಿಗೆ ಕೊಟ್ಟಂತಹ ತಲಾಂತುಗಳನ್ನು ಉಪಯೋಗಿಸಿಕೊಂಡು ನಿನ್ನ ಸೇವೆಯಲ್ಲಿ ಕಾರ್ಯನಿರ್ವಹಿಸುವಂತೆ ನೀನು ಸಹಾಯ ಮಾಡು ಸ್ವಾಮಿ. ತಂದೆ ಆದ ದೇವರೇ, ನಿಜವಾಗ್ಲು ಅದು ಸಣ್ಣ ಕೆಲಸವಾಗಿರ್ಬೋದು, ಅದು ಅಧಿಕಾರ ಸ್ಥಾನವಾಗಿರ್ಬೋದು,
ಆದರೆ ನೀನು ಕರೆದ ಉದ್ದೇಶ ತಿಳಿದುಕೊಂಡು ರಕ್ಷಕನೇ ಕಾರ್ಯನಿರ್ವಹಿಸುವಂತೆ ನೀನು ಕೃಪೆ ಮಾಡು ಕರ್ತನೆ. ಕೌಟುಂಬಿಕ ಜೀವಿತದಲ್ಲಾಗ್ಲಿ, ಸಾಮಾಜಿಕ ಜೀವಿತದಲ್ಲಾಗ್ಲಿ, ಸ್ವಾಮಿ ನಮ್ಮ ಒಂದು ಸಂಸ್ಥೆಯ ಜೀವಿತದಲ್ಲಾಗ್ಲಿ, ಸಭೆ ಎಲ್ಲಾಗ್ಲಿ ಕೊಟ್ಟಂತ ಜವಾಬ್ದಾರಿಗಳನ್ನು ಸ್ವಾಮಿದು ದೇವರ ಕರೆಯುವಿಕೆ, ಇದು ದೇವರ ಒಂದು ನೇಮದ ಪ್ರಕಾರ ನಾವು ಬಂದಿದ್ದೇವೆ. ನಾವು ನಮ್ಮ ಕಾರ್ಯ ಮಾಡ್ಬೇಕೆಂತಕ್ಕಂಥ ದೃಢತೆ ಎಲ್ಲರಲ್ಲಿ ಕೊಟ್ಟು ನಡೆಸು ಸ್ವಾಮಿ. ಅದು ಬೋಧನೆ ಮಾಡೋದಕ್ಕಾಗ್ಲಿ ಆಗ್ಲಿ ಸ್ವಾಮಿ, ಗುಡಿಸೋದಕ್ಕಾಗ್ಲಿ ಆಗ್ಲಿ, ಬೋಧಿಸೋದ ಆ ಒಂದು ಟೀಚಿಂಗ್ ಕೆಲಸವಾಗಿರ್ಬೋದು ಸ್ವಾಮಿ, ಆಫೀಸರ್ ಆಗಿರ್ಬೋದು, ಪ್ರಿನ್ಸಿಪಲ್, ಯಾವುದೇ ಒಂದು ಉದ್ಯೋಗ, ಕ್ಲರ್ಕ್ ಆಗಿರ್ಬೋದು. ಆದರೆ ಸ್ವಾಮಿ ಪ್ರೆಸಿಡೆಂಟ್ ಆಗಿದ್ರು ಕೂಡ ಪ್ರತಿಯೊಬ್ಬೊಬ್ರು ದೇವರೇ ನಿನ್ನ ಅವರ ಸ್ಥಾನಮಾನಗಳನ್ನು ಬಿಟ್ಟು ನಿನ್ನ ಯಥಾರ್ಥವಾದ ಪ್ರೀತಿ ಯಾವ ಉದ್ದೇಶದಿಂದ ನಿನ್ನ ಕರೆದಿದೆ ಆ ಸ್ಥಾನಗಳಿಗೆ ಎಂಬುದನ್ನು ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸಂತೆ ಮಾಡು. ಜೋಶ್ವ ಆ ಒಂದು ಮೋಶೆಯವರು ಯಾವ ರೀತಿ ಕಾರ್ಯನಿರ್ವಹಿಸುತ್ತೇವ್ರೆ ಹಾಗೆ ಇವರೆಲ್ಲರೂ ಸ್ವಾಮಿ ನೀನು ಇವರನ್ನು ನಡೆಸು. ಏಸೇಫನಂತೆ ಕರ್ತನೆ, ದಾನಿಯೇಲರಂತೆ ಸ್ವಾಮಿ, ಅಪ್ಪ ಎಲೀಶಾ ಸ್ವಾಮಿ ಕರ್ತನೆ, ಡೆಬೋರಳಂತೆ ಸ್ವಾಮಿ, ಎಸ್ತೇರಳಂತೆ ದೇವರೇ ನಿನ್ನ ಸಂಧಾನದಲ್ಲಿ ಅವರು ತಮ್ಮ ಕಾರ್ಯನಿರ್ವಹಿಸುವಂತೆ ಮಾಡು ಕರ್ತನೆ. ದೇವಾ, ನೀನು ನಿನ್ನ ಮಕ್ಕಳಿಗೆ ಸಂರಕ್ಷಿಸೋದಕ್ಕಾಗಿ ಎಂತೆಂಥ ಪ್ರವಾದಿಗಳನ್ನು ಕಳಿಸಿದಿ ಸುವಾರ್ತೆ ಸಾರೋದಕ್ಕಾಗಿ. ಯೆಶಾಯ ಪ್ರವಾದಿ ಸ್ವಾಮಿ ಆ ಒಂದು ಜನರ ಒಂದು ಕೂಗನ್ನು ಸ್ವಾಮಿ ನಿನ್ನ ವಾಕ್ಯದ ಮುಖಾಂತರ ತಿಳಿಸುವಂತೆ ಮಾಡಿದೀಯಪ್ಪ. ವಿಶೇಷವಾಗಿ ಕರ್ತನೆ, ನಿನ್ನವೇ ಜನರ ಸಾವು ನೀನು ಕಣ್ಣಾರೆ ಕಾಣೋದಂತೆ ನೀನು ಜನರಿಗೆ ಸುವಾರ್ತೆ ಸಾರೋದಕ್ಕಾಗಿ ನಿನ್ನ ನೇಮಿಸಿದ್ದಿ. ಹೀಗೆ ಎಲ್ಲಾ ವಿಷಯಗಳಿಗಾಗಿ ನಿನ್ನಲ್ಲಿ ಬಿಡ್ತೇವೆ ಸ್ವಾಮಿ. ಆ ಜಲಪ್ರಳಯಕ್ಕಾಗಿ ಯಾವ ರೀತಿಯ ನೀನು ಅವನ ಕುಟುಂಬವನ್ನು ಆರಿಸ್ಕೊಂಡಿದ್ದಿ ದೇವ್ರೆ, ಹೀಗೆ ಎಲ್ಲಾ ವಿಷಯಗಳಲ್ಲಿ ರಕ್ಷಕನೇ ಆಗಿನ ಒಂದು ಹಿರಿಕರು ಪೂರ್ವಿಕರು ಮಾಡಿದಂತ ನೀನು ಕರೆದಂತ ಕಾರ್ಯನಿರ್ವಹಿಸಿದ್ರು ಈಗಿನ ಕಾಲದಲ್ಲಿ ಎಲ್ಲಿ ಬಂದಂತ ಎಲ್ಲಾ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ಮಾಡಪ್ಪ ಸ್ವಾಮಿ. ಪ್ರಭುವೇ, ನೀನು ಒಂದು ದಿವಸ ಲೆಕ್ಕ ಕೇಳುವನಾಗಿದ್ದಿ ಸ್ವಾಮಿ. ಆ ಲೆಕ್ಕ ಕೇಳುವಾಗ ಉತ್ತರ ಕೊಡುವಂತ ಶಕ್ತಿ ಕೊಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಪಾಸ್ಟರ್ ಹೇಮರಾಜರನ್ನ ಆಶೀರ್ವದಿಸು, ಅವರ ಸೇವೆನ ಆಶೀರ್ವದಿಸು. ಮನಪೂರ್ವಕವಾಗಿ ಅನೇಕ ವಾಕ್ಯಗಳನ್ನು ಸ್ವಾಮಿ ಸಿದ್ಧಪಡಿಸಿಕೊಂಡು ಸುವಾರ್ತೆ ಸಾರ್ತಿರುವಾಗ ನೀನು ಅವ್ರ ಜೊತೆಲಿರು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ತಂದೆಯಾದ ದೇವರೇ, ಪ್ರೇಮನಾಥ್ ಕುಲ್ಕರ್ ಬ್ರದರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿ ಯಾವ್ದಾದ್ರು ತೊಂದರೆಗಳು, ಕೊರತೆಗಳು ಸ್ವಾಮಿ, ಕಾಯಿಲೆಗಳು ಇರೋದಾದ್ರೆ ನಿನ್ನ ನಾಮದಲ್ಲಿ ಎಲ್ಲವನ್ನು ಸ್ವಾಮಿ ದೂರ ಮಾಡಪ್ಪ. ನಿನಗೆ ಸ್ತೋತ್ರ ಹೇಳುವಂತೆ ನಡೆಸು ಸ್ವಾಮಿ. ತಂದೆಯಾದ ದೇವರೇ, ಲೋಕೇಶ್ ಅಂಕಲ್ ಅವರನ್ನ ಆಶೀರ್ವದಿಸು, ಇವುಗಳ ಆರೋಗ್ಯ ಭಾಗ್ಯ ಬಲ ಕೊಡು ಸ್ವಾಮಿ. ಅವರ ಕುಟುಂಬದಲ್ಲಿ ಯಾವ್ದಾದ್ರು ಸಮಸ್ಯೆ ಇರೋದಾದ್ರೆ, ಅನಾರೋಗ್ಯ ಕಾಡೋದಾದ್ರೆ ಸ್ವಾಮಿ ನೀನು ಅವರನ್ನು ಕರುಣಿಸು, ಕಟಾಕ್ಷಿಸು. ನಿನ್ನ ಕೃಪೆಯಿಂದ ಕಾಪಾಡು. ಶಾಂತಿ ಸಮಾಧಾನದ ಜೀವನ ಸಾಗಿಸ್ಲಿಕ್ಕೆ ನೀನು ಅವ್ರ ಜೊತೆಲಿದ್ದು ನಡೆಸು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಆನೆ ಮಗಳನ್ನ ಆಶೀರ್ವದಿಸು, ಎವಲಿ ನಮ್ಮನವರನ್ನ ಆಶೀರ್ವದಿಸು, ಅವರ ಕುಟುಂಬಗಳನ್ನ ಆಶೀರ್ವದಿಸು ಪ್ರಭುವೇ. ಈಗ ಸ್ವಾಮಿ ನಮಗೆ ಅನೇಕ ದಿನಗಳಿಂದ ಸ್ವಾಮಿ ಈ ಒಂದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿದ್ರು ನೀನು ನಮ್ಮನ್ನು ಮಾತ್ರ ನಮ್ಮ ಮನದ ಬೈಕೆ ನೀನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಶಾಲೆಯ ಪರಿಸ್ಥಿತಿಗಾಗಿ ನಾನು ಆಗ್ಲೂ ರಾತ್ರಿ ಕಣ್ಣೀರಿನಿಂದ ಬೇಡುತ್ತಿರುವಾಗ ಕರ್ತನೆ ಒಂದಿಲ್ಲ ಒಂದು ಸಹಾಯ ನೀಡುತ್ತಾ ಬರ್ತಾ ಇದ್ದೀನಿ. ನನಗೆ ಸ್ತೋತ್ರಪ್ಪ ದೇವರೇ. BCM ಕೆಲಸ ಆಗದೆ ಇರತಕ್ಕಂಥ BCM ಆ ಸರ್ಕಾರದ ಸಹಾಯ ನೀಡಿದಿ, ನಿನಗೆ ಸ್ತೋತ್ರ ದೇವರೇ. ನೆಮ್ಮದಿಯಾಗಿ ಸ್ವಾಮಿ ನಡೆಸ್ಲಿಕ್ಕೆ, ಅವ್ರಿಗೆ ಉತ್ತೇಜಿಸ್ಲಿಕ್ಕೆ ನೀನು ಸಹಾಯ ಮಾಡಿದ್ಯಪ್ಪ, ನಿನಗೆ ಸ್ತೋತ್ರಪ್ಪ ಕರ್ತನೆ. ಹೀಗೆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ. ನನ್ನ ಜೊತೆ ಕೈ ಜೋಡಿಸಿ ಪ್ರಾರ್ಥಿಸಿದ ಬೋಧಕರನ್ನು, ಈ ಒಂದು ಪ್ರಾರ್ಥನೆಯಲ್ಲಿ ಸೇರಿರುವ ಎಲ್ಲ ನಮ್ಮ ಪ್ರಾರ್ಥನೆ ವೀರರನ್ನು ನೀನು ಆಶೀರ್ವದಿಸಿದ್ದೇವ್ರೆ. ನಮ್ಮ ಶಾಲೆಗಾಗಿ ನಾವು ಕಣ್ಣೀರಿಟ್ಟು ಬೇಡುತ್ತಿರುವಾಗ ಇನ್ನು ನಮ್ಮ ಪ್ರಾರ್ಥನೆಗಳು ಸ್ವಾಮಿ. ಒಬ್ಬೊಬ್ಬರ ಸಾಲ ದೊಡ್ಡದಾಗಿದೆ ದೇವ್ರೆ, ಅದನ್ನು ತೀರಿಸಲು ನೀನು ಶಕ್ತನಾಗಿದ್ದಿ. ಆ ನಂಬಿಕೆ ನಮ್ಗಿದೆ ಸ್ವಾಮಿ. ಕರ್ತನಾದ ದೇವ್ರೆ, ನೀನು ಪೂರೈಸುವವನಾಗಿದೆಯಪ್ಪ ಸ್ವಾಮಿ. ನೀನೇ ಕಾರ್ಯನಿರ್ವಹಿಸು. ಮುಂದಿನ ದಿನಗಳಲ್ಲಿ ಒಳ್ಳೆ ಅಡ್ಮಿಷನ್ಸ್ ಬರುತ್ತೆ, ನೀನು ಸಹಾಯ ಮಾಡು ನಮ್ಗೆ ಉತ್ತಮ ರೀತಿಯಲ್ಲಿ ಸ್ವಾಮಿ. ಆ ಒಂದು ಶಾಲೆ ಪರಿಸ್ಥಿತಿ ಆ ರೀತಿ ಇದ್ರು ಕರ್ತರೆ,
ಆ ಒಂದು ಆನ್ಯುವಲ್ ಡೇ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಹಾಯ ನೀಡಿದಕ್ಕಾಗಿ ನಿನ್ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ ನೀನ್ ಮಾಡಿದ ಉಪಕಾರ ಒಂದು ಮುಚ್ಕೊಳ್ಳದೆ ನಿನ್ ಸ್ತೋತ್ರ ಹೇಳ್ಬೇಕಾಗಿದೆ ಕರ್ತನೆ. ದೇವ ನಿನ್ ಕೊಂಡಾಡ್ತೇನೆ ಸ್ವಾಮಿ, ಅದ್ಭುತವಾಗಿ ನೀನ್ ನಡೆಸ್ಕೊಟ್ಟಿದ್ದೀನಿ ನಿನ್ ಸ್ತೋತ್ರ. ಎಲ್ಲಾ ಕಡೆಯಿಂದ ಸಹಾಯ ನೀಡಬೇಕಾಗಿ ನಿನ್ ಸ್ತೋತ್ರ. ಸಹಾಯ ನೀಡಿದ ದಾನಿಗಳಿಗಾಗಿ ಸ್ತೋತ್ರ ಇಡುತ್ತೇನೆ ಸ್ವಾಮಿ. ಅವರ ಕುಟುಂಬಗಳನ್ನ ಆಶೀರ್ವದಿಸಪ್ಪ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮ ನೆರೆಯವರನ್ನು, ನಮ್ಮ ಪ್ರಿಯರನ್ನು, ಸ್ವಂತರನ್ನು ಕಾಪಾಡು. ನಮ್ಮ ಸಭೆಗಳನ್ನು, ನಮ್ಮ ಸಭೆ ನಾಯಕರುಗಳನ್ನು, ಸಭಿಕರನ್ನು ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ದೇವರೇ ಹೊಸ ಲೀಡರ್ಶಿಪ್ ತಕೊಂಡಂತ ನಮ್ಮ ಬೀದರ್ ಪ್ರಾಂತ್ಯ ರನ್ನು ನೀನ್ ಕರುಣಿಸು. ಎಲ್ಲಾ ಬೋಧಕರನ್ನ ಆಶೀರ್ವದಿಸು ದೇವರೇ. ಅವ್ರ ಸೇವೆ ನಿಸ್ವಾರ್ಥ ಸೇವೆ ಮಾಡಿ ತಾವು ಮಾಡ್ಬೇಕಾದ ಕಾರ್ಯ ನಿರ್ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಮಾಡಿ ಪ್ರಾಂತ್ಯವನ್ನು ಬೆಳೆಸುವಂತೆ ಮಾಡು. ಹೊಸ ಮೊದಲನೇ ಮಹಿಮೆಯ ಆ ಒಂದು ಬೀದರ್ ಪಟ್ಟಣವಾಗಿರುವಂತೆ ನೀನು ಮಾಡು ಸ್ವಾಮಿ. ತಂದೆಯಾದ ದೇವರೇ, ನೀನು ಸರ್ವಶಕ್ತನಾಗಿದ್ದೆ, ನಿನ್ಗೆ ಅಸಾಧ್ಯವಾದದೊಂದಿಲ್ಲ. ನಿನ್ನ ನಾಮದಲ್ಲಿ ಸ್ಥಾಪನೆ ಆದಂತ ಸಂಸ್ಥೆ, ಸಂಘ ಸಂಸ್ಥೆಗಳು ಬಿದ್ದು ಹೋಗದಂತೆ ಸ್ವಾಮಿ, ನಿನ್ನ ಸ್ವಾಮಿ ಅವರು ಕಲ್ತದನ್ನು ಅದನ್ನು ಬಿತ್ತುವಂತೆ ಬೆಳೆಸುವಂತೆ ನೀನು ಮಾಡು ಸ್ವಾಮಿ. ಈಗ ರಕ್ಷಕನೇ ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು, ನನ್ನ ಕುಟುಂಬವನ್ನು ನಿನ್ ಕೈ ಕೊಡ್ತೇನೆ. ನನ್ನ ಮಕ್ಕಳಿಗಾಗಿ ಬೇಡ್ತೇನೆ, ನನ್ನ ಮಗಳಿಗಾಗಿ ಬೇಡ್ತೇನೆ. ಅನೇಕರು ಮಕ್ಕಳಿಲ್ಲದೆ ಇರುವಾಗ ಸ್ವಾಮಿ ಕಣ್ಣೆತ್ತಿ ನಿನ್ನ ಕಡೆ ನೋಡ್ತಿರುವಾಗ ಸಹಾಯ ಕೊಡು ಸ್ವಾಮಿ. ದೇವರೇ, ಯವನಸ್ಥ ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ಕಣ್ಬಿಡ್ತಿರುವಾಗ ಆ ಮಕ್ಕಳ ಭವಿಷ್ಯಗಳನ್ನು ರೂಪಿಸು. ಉದ್ಯೋಗ ಇಲ್ಲದ ಮಕ್ಕಳಿಗಾಗಿ ಬೇಡುತ್ತೇವೆ ಸ್ವಾಮಿ. ಮದುವೆ ಇಲ್ಲದ ಮಕ್ಕಳಿಗಾಗಿ ಬೇಡುತ್ತೇವೆ ಸ್ವಾಮಿ. ಗರ್ಭಿಣಿ ಸ್ತ್ರೀಯರಿಗಾಗಿ ಬೇಡುತ್ತೇವೆ ಸ್ವಾಮಿ. ದೇವಾ, ನೀನು ಸರ್ವವನ್ನು ಕೊಟ್ಟು ನಡೆಸುವ ಸರ್ವಶಕ್ತನಿದ್ದಿ. ಬೇಡುವುದಕ್ಕಿಂತ ಮೊದಲು ನೀನು ಅನುಗ್ರಹಿಸಲು ಶಕ್ತನಾಗಿದ್ದಿ ಸ್ವಾಮಿ. ಕರ್ತನೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಯಾವ ಶುಭವನ್ನು ಕಾಣದೆ ಇದ್ದಾನೋ ಎಂಬುದಾಗಿ ವಾಕ್ಯ ಹೇಳೋ ಪ್ರಕಾರ ಎಲ್ಲರಿಗೂ ಶುಭ ಕೊಡಲು ಶಕ್ತನಿದ್ದಿ ದೇವ್ರೆ. ಸಮಯಕ್ಕೆ ಕಾಯ್ಬೇಕಾಗಿದೆ. ಅಬ್ರಾಹ್ಮನಂತ ತಾಳ್ಮೆ ನಮ್ಮಲ್ಲಿ ಕೊಡು ಸ್ವಾಮಿ. ದೇವಾ, ನೀನು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತ ದೇವರಲ್ಲ ದೇವ್ರೆ. ಆದರೆ ನಮಗೆ ಯಾವ್ದು ಬೇಕು, ಏನ್ ಬೇಕು, ಯಾವಾಗ ಬೇಕು ಎಂಬುದನ್ನು ನೀನು ಸರ್ವವನ್ನು ಬಲ್ಲಿದ್ದಿ ಸ್ವಾಮಿ. ನೀನು ತಕ್ಕ ಕಾಲಕ್ಕೆ ಅನುಗ್ರಹಿಸಲು ಶಕ್ತನಿದ್ದಿ ಅಂತ ನಂಬಿಕೆಯಲ್ಲಿ, ದೃಢತೆಯಲ್ಲಿ ಬದುಕುವಂತೆ ಸಹಾಯ ಮಾಡು ಸ್ವಾಮಿ. ಕರ್ತರೇ, ನಮ್ಮ ಕಣ್ಣೀರಿನ ಮೊರೆಯನ್ನು ಕೇಳು. ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸು. ಪ್ರಾರ್ಥನೆ ಎಂಬ ಈ ಒಂದು ಬೀಗದ ಕೈ ಹಿಡ್ಕೊಂಡಿದ್ದೇವೆ. ಪರಿಸ್ಥಿತಿ ಬದಲಾಯಿಸಲು ಈ ಪ್ರಾರ್ಥನೆಯಲ್ಲಿ ಮಾತ್ರ ಶಕ್ತಿ ಇದೆ ಸ್ವಾಮಿ. ಕರುಣೆಯುಳ್ಳ ದೇವರೇ, ನೀನು ಕರುಣಿಸು. ನಿನ್ನ ಕೃಪೆಯಿಂದ ತುಂಬಿಸು ಪ್ರಭುವೆ. ಪರಿಸ್ಥಿತಿಯನ್ನು ಬದಲಾಯಿಸು. ಕಠಿಣ ಹೃದಯಗಳನ್ನು ಸ್ವಾಮಿ ಬದಲಾಯಿಸು. ಹಗುರವಾಗಿ ಮಾಡು ಸ್ವಾಮಿ. ಮೃದುವಾಗಿ ಮಾರ್ಪಡಿಸು ಸ್ವಾಮಿ. ದುಷ್ಟ ಆಲೋಚನೆ ಮಾಡೋ ದುಷ್ಟರು ನಿನ್ನ ವಶಕ್ಕೆ ತೆಗೆದುಕೋದು ಕರ್ತನೆ. ನೀನು ನೀತಿವಂತನಾಗಿದ್ದಿ, ನ್ಯಾಯವಂತನಾಗಿದ್ದಿ. ನಿನ್ನ ನಿಸ್ವಾರ್ಥ ಸೇವೆ ಮಾಡುವ ನಿನ್ ಮಕ್ಕಳಿಗೆ ನಿಜವಾದ ನ್ಯಾಯ ದೊರಕಿಸಿಕೊಡುವ ದೇವರು ನೀನಾಗಿದ್ದಿ. ನಿನಗೆ ಸ್ತೋತ್ರ ಹೇಳ್ತೇನಪ್ಪ ನನ್ನ ಪ್ರಭುವೆ. ಈ ಒಂದು ಸಂದರ್ಭದಲ್ಲಿ ಸಕಲ ಕುಲ ಜನಾಂಗ ಭಾಷೆದವರು ಸತ್ಯವಾಕ್ಯದಲ್ಲಿ ಬೆಳೆಯುವಂತೆ ಮಾಡು. ಬೋಧಕರುಗಳನ್ನು ಆಶೀರ್ವದಿಸು ಸ್ವಾಮಿ. ಕಷ್ಟ ಕಾಯಿಲೆ ಕಣ್ಣೀರುಗಳನ್ನು ಬಿಡಿಸು, ಕಾಪಾಡು. ಅನಾರೋಗ್ಯದಲ್ಲಿ ಸ್ವಾಮಿ ಕಣ್ಣೆತ್ತಿ ನಿನ್ನ ಕಡೆ ನೋಡುವ ನಿನ್ ಮಕ್ಕಳಿಗೆ ಹಾಸಿಗೆಯಲ್ಲಿ ದೇವರೇ ನೀನೇ ಒಂದು ನಿರೀಕ್ಷೆಯನ್ನು ಕೊಟ್ಟು ನಡೆಸು ಸ್ವಾಮಿ. ಕರುಣಾಳ ದೇವರೇ, ಈ ಸಂದರ್ಭದಲ್ಲಿ ಎಲ್ಲಾ ಬೋರ್ಡ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಅನೇಕರು ರಕ್ಷಕನೇ ಆ ಒಂದು ಪರೀಕ್ಷೆ ಭಯದಲ್ಲಿರುವಾಗದಾದ್ರೆ ಆ ಭಯವನ್ನು ತೆಗೆದು ಹಾಕಿ ಉತ್ತಮ ರೀತಿಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸುವಂತೆ ನೀನು ಆ ಮಕ್ಕಳಿಗೆ ಬಲಪಡಿಸು, ಆಶೀರ್ವದಿಸು ಕರ್ತನೆ. ತಂದೆಯಾದ ದೇವರೇ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಹೀಗೆ ಇನ್ನು ದೊಡ್ಡ ಕುಟುಂಬವಾಗಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿದ ಕುಟುಂಬ ಬೆಳೆಯುವಂತೆ ನೀನು ಮಾಡು. ಅನೇಕರು ಬಂದು ಸೇರುವಂತೆ, ಆಶೀರ್ವಾದ ಹೊಂದುವಂತೆ, ಸಾಕ್ಷಿ ಜೀವನ ನಡೆಸುವಂತೆ ನಿನ್ನ ಕೃಪೆನ ಅನುಗ್ರಹಿಸಿಕೊಡಪ್ಪ ದೇವಾ. ನನ್ನನ್ನು ತಗ್ಗಿಸ್ಕೊಳ್ತೇನೆ. ನನ್ನ ಪಾಪ ಕ್ಷಮಾಪಣೆ ಕೊಡು. ನನ್ನ ಪಾಪ ಅಡ್ಡಿಯಾಗಿದ್ರೆ ಪ್ರಾರ್ಥನೆಗೆ ಸ್ವಾಮಿ ನನ್ನ ಪಾಪನು ಮನ್ನಿಸು. ನನ್ನನ್ನು ಸ್ವಾಮಿ ನಿನ್ನ ನಾಮ ಹೆಚ್ಚಿಸಿ ನಾವು ತಗ್ಗಿಸಲ್ಪಡ್ಬೇಕು, ನಿನ್ನ ನಾಮ ಹೆಚ್ಚಿಸಲ್ಪಡ್ಬೇಕು, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗ್ಬೇಕು ಸ್ವಾಮಿ. ಆ ರೀತಿ ನಮ್ಮನ್ನು ನಡೆಸು. ನಿನ್ನ ವಾಕ್ಯದಿಂದ ಇಡೀ ದಿನವೆಲ್ಲ ಪ್ರಾರ್ಥನೆ ನಮ್ಮ ಮೆಲ್ಕು ಹಾಕುತ್ತಾ ನಿನ್ ಸಾಕ್ಷಿಗಳಾಗಿರುವಂತೆ ನೀನ್ ನಮ್ಮ ನಡೆಸಿ ಕಾಯ್ಬೇಕಂತೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡುವಳಾಗಿದೆಯಪ್ಪ ಸ್ವಾಮಿ. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯ ಪ್ರಾರ್ಥನೆಗೆ ಹೋಗೋಣ. ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೋರುತ್ತಿದ್ದೇನೆ.
ಬದುಕ್ರೆ ನಮ್ಮ ಮಗಳ ಜಾಸ್ಮಿನ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಓಕೆ ಜಸ್ಕ ಮಗಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಓಕೆ ದೇವ್ರ ಸ್ತೋತ್ರ, ನಮ್ಮ ಶಾಲೆ ಉತ್ತಮ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಆನ್ಯುವಲ್ ಡೇ ಚೆನ್ನಾಗಾಯ್ತು. ಫಸ್ಟ್ BCM ದುಡ್ಡು ಬಂತು. ಪ್ರೈಸ್ ಗಾಡ್ ಸೊ ಹಾಗೆ ನಮ್ಮ ಒಂದು ಮಗಳ ಸೊಸೆ ಟ್ರಾನ್ಸ್ಫರ್ ಬೀದರ್ ಪಟ್ಟಣಕ್ಕೆ ಬಂದ್ರು ಸುರ್ಪುರಿಂದ. ಪ್ರೈಸ್ ಗಾಡ್ ಸೊ ದೇವರು ಎಲ್ಲ ಅದ್ಭುತವಾಗಿ ನಡೆಸಿದ್ದಾರೆ. ಪಾಸ್ಟರ್ ಮುಂದಿನ ಕಾರ್ಯಗಳು ಆತನ ಕೈ ಕೊಡ್ತೇವೆ. ದಯವಿಟ್ಟು ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ನಮ್ಮ ಶಾಲೆ ಇನ್ನೂ ಹೆಚ್ಚಾದ ಅಡ್ಮಿಷನ್ಸ್ ಬರಬೇಕು, ನಮ್ಮೆಲ್ಲರ ಸಾಲಗಳು ತೀರ್ಬೇಕು, ಅದೊಂದು ಪ್ರಾರ್ಥನೆ ಮಾಡಿ ಫಸ್ಟ್. ಒಬ್ಬೊಬ್ರಿಗೆ 5-5 ಲಕ್ಷ, 3-3 ಲಕ್ಷ, 4-4 ಲಕ್ಷ ಸಂಬಳ ಬರಬೇಕು 3-4 ವರ್ಷದಿಂದ. ದೇವರದ್ದು ಯಾವ ರೀತಿ ತೀರ್ಸ್ಲಿಕ್ಕೆ ಸಹಾಯ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮೆಲ್ಲರ ಮನಸ್ಸಲ್ಲಿ ಅದು ಪ್ರಾರ್ಥನೆ ಇರ್ಲಿ ಫಸ್ಟ್. ಆಮೆನ್. ಪ್ರಾರ್ಥನೆ ಮಾಡಿ. ಪಾಸ್ಟರ್ ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ವಲ್ಪ ಇದೆ ಪೂಜಾ ಮತ್ತೆ ವಿನಿಯೋಗಸ್ಕರ ಪ್ರೇಯರ್ ಮಾಡ್ರಿ. ಆಲ್ಮೋಸ್ಟ್ ಒಂದು 75% ಏನೋ ಆಲ್ಮೋಸ್ಟ್ ಆಗಿದೆ. ಪ್ರೈಸ್ ಗಾಡ್ 25% ಇದೆ. ನಾಳೆ ಇನ್ನೊಂದ್ ಸ್ವಲ್ಪ ಇದಿದೆ ಕೌನ್ಸಿಲಿಂಗ್. ಸ್ವಲ್ಪ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್. ಖಂಡಿತವಾಗಿ. ನಾಳೆ ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಪ್ರಿನ್ಸ್ ಸಾರೋಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಖಂಡಿತ. ನಾನು ಒಳ್ಳೆ ಭವಿಷ್ಯ ಅವನಿಗೆ ದೇವ್ರು ಕೊಡ್ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಮ್ಮ ಹೃದಯಗಳನ್ನ ನಿನ್ನ ಹತೋಟಿಗೆ ತೆಗೆದುಕೊಂಡು ನಿನ್ನನ್ನು ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ಕ್ರಿಸ್ತನ ಸಾರೂಪ್ಯಕ್ಕಾಗಿ ಹಂಬಲಿಸುವಂತಹ ಪ್ರತಿಯೊಂದು ಹೃದಯಗಳನ್ನ ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ಆಗುವಂತೆಯೂ ಅಂತವರಿಗೋಸ್ಕರ ಪ್ರಾರ್ಥಿಸುವಂತೆಯೂ ನಮ್ಮ ಮೇಲೆ ಸ್ವಾಮಿ ಭರವಸೆ ನಿರೀಕ್ಷೆಗಳನ್ನು ಇಟ್ಟು ಈ ಕೃತಿಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು, ನಿನ್ನ ಭಕ್ತನು ಕುಟುಂಬ ಮಕ್ಕಳನ್ನು ಆಶ್ರಯಿಸುತ್ತಿದ್ದಾರೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳು. ನಮ್ಮ ಒಂದೊಂದು ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುತ್ತೇವೆ. ಹಾಗಾದಾಗ ಮಾತ್ರ ಈ ಭೂಮಿ ಮೇಲೆ ಸ್ವಾಮಿ ನೀನು ನಮಗೆ ಒಪ್ಪಿಸಲ್ಪಟ್ಟಿರುವಂತಹ ಈ ಸೇವೆಯಲ್ಲಿ ನಾವು ಸಂಪೂರ್ಣವಾದ ಸಫಲವನ್ನ ಕಾಣಲಿಕ್ಕೆ ಸಾಧಿಸು. ನಿನ್ನ ಕೃಪೆ ನಮ್ಮ ಮೇಲಿರಲಿ. ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮೊಂದಿಗೆ ಮಾತನಾಡು, ನಮ್ಮ ಪ್ರಾರ್ಥನೆಗಳಿಗೆ ಸತ್ಯವನ್ನು ದಯಪಾಲಿಸಿಕೊಡು. ನೀನು ನಮ್ಮೊಂದಿಗಿದ್ದಿ ಎಂಬುದನ್ನು ಸ್ವಾಮಿ ಸಾಬೀತು ಮಾಡು. ನಿನ್ನ ಸೇವೆಯಲ್ಲಿ ನಿನ್ನ ನಾಮವನ್ನು ಘನಪಡಿಸಿಕೊಟ್ಟು ತಲೆಬಾಗಿ ಬಂದಿರುವಂತೆ ಎಲ್ಲ ಅಹಿರಿಯರನ್ನು ನಷ್ಟಪಡಿಸ್ತೇವೆ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಅವರ ಪ್ರಾರ್ಥನೆಗಳಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರ ನೋವು, ಅವರ ಆತಂಕ, ಅವರಿರ್ತಕ್ಕಂಥ ಚಿಂತೆಯನ್ನು ಬಲಂತ ದೇವರಾಗಿ ನಿನ್ನ ಕೃಪೆ ಅವರ ಮೇಲಿರಲಿ ಸ್ವಾಮಿ. ಅವರನ್ನು ಬಲಪಡಿಸು, ಆಶ್ರಯಿಸು, ಅಭಿವೃದ್ಧಿಪಡಿಸು. ಅವರೆಲ್ಲ ಪ್ರಾರ್ಥನೆಗಳನ್ನು ಸ್ವಾಮಿ ಕೇಳಿ ಸುದುತ್ತರನ್ನ ದಯಪಾಲಿಸು. ವಿಶೇಷವಾಗಿ ಸ್ವಾಮಿ ಪ್ರಿಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವಾಗ ಜಾಸ್ಮಿನ್ ಮಗಳನ್ನು ಆಶೀರ್ವದಿಸು. ಆ ಮಗಳಿಗೆ ಬೇಕಾದ ಸಹಾಯವನ್ನು ಕೊಡು, ಗರ್ಭವನ್ನು ತೆರೆ ಸ್ವಾಮಿ. ಆ ಮಗಳ ಕನಸನ್ನ ನನಸು ಮಾಡುವ ಕುಟುಂಬದಲ್ಲಿ ಸಂತೋಷವನ್ನ, ಸಮಾಧಾನವನ್ನ ನಿಮಗೆ ಕೊಡುವಂತಹ ಆಶೀರ್ವಾದವನ್ನ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿಸ. ಮಕ್ಕಳ ಜೀವಿತದಲ್ಲಿ, ಮಗಳ ಜೀವಿತದಲ್ಲಿ ಮಾಡುವಂತ ಕಾರ್ಯಕ್ಕಾಗಿ ಸ್ತೋತ್ರ. ಮುಂದೆ ಯಾವ ಕೊರತೆ ಸಮಸ್ಯೆಗಳಿಲ್ಲದೆ ನಿಮ್ಮನ್ನು ಆರಾಧಿಸುತ್ತಿದ್ದೇವೆ. ಸಣ್ಣ ಮಗಳ ಭವಿಷ್ಯ ಕಾಯುವಾಗ ಮಾಡ್ತಿರುವಾಗ ನಿಶ್ಚಯವಾಗಿ ನೀವು ಅವರದಾಗಿ ಇರುವಂತದ್ದನ್ನ ಸ್ವಾಮಿ ಅದನ್ನ ನೀನು ಒದಗಿಸಿಕೊಡುವ. ಅಲ್ಲಿ ತನಕ ತಾಳ್ಮೆಯಿಂದ ಪ್ರಾರ್ಥನೆಯಿಂದ ಸ್ವಾಮಿ ನಿನ್ನ ಸಂಪರ್ಕದಲ್ಲಿ ಇದ್ದುಕೊಂಡು ನಿನ್ನಿಂದ ಸಿಗುವಂತ ಶ್ರೇಷ್ಠವಾದದ್ದನ್ನ, ಉತ್ಕೃಷ್ಟವಾದದ್ದನ್ನ ಮಗಳು ಪಡೆದುಕೊಳ್ಳಲಿಕ್ಕಾಗುವಂತೆ ಕಾರಣ. ಶಾಲೆಗಳ ವಿಷಯದಲ್ಲಿ ಶಾಲೆಗಳಿಗೆ ಬಿದ್ದು ಹೋಗಿವೆ, ನಷ್ಟದಲ್ಲಿದ್ದೇವೆ ಕರ್ತನೆ. ಶಾಸನದ ಅಂಚಿನಲ್ಲಿದ್ದೇವೆ. ಈ ಸಮಯದಲ್ಲಿ ನಿನ್ನ ಕೃಪೆ ಬೇಡುತ್ತೇವೆ. ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನು ಮನ್ನಿಸು. ನಿನ್ನ ನಾಮದ ಘನತೆಗಾಗಿ ಶಾಲೆಗಳನ್ನು, ಸಭೆಗಳನ್ನು ಉದ್ಧಾರ ಮಾಡಿ ಕಟ್ಟಪಡುತ್ತಿರುವಂತಹ ಶಿಕ್ಷಕರನ್ನು, ಬೋಧಕರನ್ನು ಆಶ್ರಯಿಸಿ, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸಿ, ಅವರು ಕಳಕೊಂಡತನ ತಿರುಗಿ ಪಡ್ಕೊಳ್ಳುವಂತೆ ನಮ್ಮ ಶಾಲೆ ಮತ್ತು ನಮ್ಮ ಸಭೆಗಳು ಉದ್ಧಾರವಾಗುವಂತೆ ಕಾರ್ಯ. ನಿನ್ನ ಸೇವೆ ಇನ್ನಷ್ಟು ಮಟ್ಟಿಗೆ ಉನ್ನತವಾದ ರೀತಿಯಲ್ಲಿ ಸೇವೆ ಮಾಡಿ ನಿರೀಕ್ಷಿತವನ್ನ ನೆರವೇರಿಸಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಸಿದ್ಧರಾಗಲು ಸಹಾಯ ಮಾಡಿಸು. ಕೃಪೆ ನಮ್ಮ ಮೇಲಿರಲಿ ಕರ್ತನೆ. ನಾಯಕತ್ವಗಳನ್ನು ತೆಗೆದುಕೋ, ಸೈತಾನ್ನ ಬಂಧನದಿಂದ ಬಿಡುಗಡೆ ಮಾಡು. ರೀತಿಯ ಸೇವೆಗೆ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಉಪಯೋಗಿಸಿಕೊ. ಮಾಡುವಂತ ಯೋಜನೆಗಳಲ್ಲಿ ನೀನು ಚಿತ್ತವನ್ನ ನೆರವೇರಿಸು. ವಿಶೇಷವಾಗಿ ಕರ್ತನೆ
ಪ್ರೇಮ ಕೋಲ್ಕಸ್ ಅವರವ್ರಿಗಾಗಿ ಸ್ತೋತ್ರ. ಅವ್ರ ಕುಟುಂಬದಲ್ಲಿ ಮಾಡುವಂತ ಮೇಲಿಗಾಗಿ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ವಿನಯ್ ಮತ್ತು ಪೂಜೆಗೋಸ್ಕರ ಸ್ತೋತ್ರ ಸ್ವಾಮಿ. ಆ ಮಕ್ಕಳ ಜೀವಿತವನ್ನು ನೀನು ಕಡೆಗಾಣಿಸದು ಸ್ವಾಮಿ. ಅವರನ್ನು ನೀನು ಅಮೂಲ್ಯವಾದದ್ದನ್ನು ಎಣಿಸಿ ಅವರ ಭವಿಷ್ಯಕ್ಕೆ ನೀನು ಆಧಾರವಾಗಿ ನಿಂತಿರುವುದಕ್ಕಾಗಿ ಸ್ತೋತ್ರ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಮಕ್ಕಳ ಜೀವಿತದಲ್ಲಿ ಮತ್ತೆ ಅದ್ಭುತಕ್ಕೆ ಸಿಕ್ಕಿಗಿತ್ತಂತೆ ಅವರೊಂದು ಕುಟುಂಬವಾಗಿ ತಂದೆ ತಾಯಿಗಳನ್ನು ನಿನ್ನನ್ನು ಸನ್ಮಾನಿಸಿ ನಿನ್ನ ನಾಮದ ಭಯಭಕ್ತಿಯನ್ನು ಜೀವಿಸಿ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ಸಮೃದ್ಧಿಯಾಗಿ ಆತ್ಮನಿಂದ ನಡೆಸಲ್ಪಡುವಂತಿದ್ದಾನೆ. ಸೈತಾನ ಅವರನ್ನ ಯಾವುದೇ ರೀತಿಯಲ್ಲಿ ತೊಂದರೆ ಪಡಿಸದಂತೆ ನಿನ್ನ ದೂತರ ದೇವಿನ ಪವಿತ್ರಾತ್ಮ ದೇವರ ಕಾರ್ಯಗಳು ನಡೆಸಿ ಪರಸ್ಪರ ಅವರೊಬ್ಬರನ್ನೊಬ್ಬರು ಕ್ಷಮಿಸಿ ಒಬ್ಬರನ್ನೊಬ್ಬರು ಅಂಗೀಕರಿಸಿಕೊಂಡು ಒಬ್ಬರ ಹಿತಕ್ಕಾಗಿ ಒಬ್ಬರು ಸ್ವಾಮಿ ಕೈ ಜೋಡಿಸಿ ಕುಟುಂಬದ ದಾಂಪತ್ಯದಲ್ಲಿ ಅನ್ಯೋನ್ಯವಾಗಿ ಬದುಕುವಂತೆ ಸಾಧ್ಯ ಮಾಡುವ ನೀರಿಗಾಗಿ ಸ್ತೋತ್ರ. ಹಿರಿಯರಾದಂತ ಲೋಕ ಸಂಕಲವನ್ನು ಸ್ಪೋರ್ಟ್ಸ್ತೇನೆ. ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಅವರ ಮೊಮ್ಮಗನಾದಂತ ಸ್ವಾಮಿ ಗೌರವವನ್ನು ಅರ್ಪಿಸ್ತೇನೆ ಸ್ವಾಮಿ. ಮಗನನ್ನು ಆಶ್ರಯಿಸಿ ಆರೋಗ್ಯ ಕೊಡಿ, ಬಲ ಕೊಡಿ, ಸಮಾಧಾನ ಮತ್ತು ನಿತ್ಯವಾದಂತಹ ಆರೋಗ್ಯವಂತನಾಗಿದ್ದು ಯಾವುದೇ ಕೊರತೆ ಬಾಧೆಗಳಿಲ್ಲದೆ ಓದಿ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತವಾದ ಗುರಿಮುಟ್ಟುವಂತೆ ಎಲ್ಲಾ ರೀತಿಯಂತಹ ಚಿಂತನಗಳು ಬಿಟ್ಟು ತೋರಿಸಿ ನಮಗೊಂದು ಸಮಾಧಾನದಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ, ಅನುಮತಿಯಿಂದ ಸೌಹಾರ್ದಯುತವಾಗಿ ಬೆಳೆದು ನಿಮ್ಮನ್ನು ಘನಪಡಿಸುವಂತೆ ಆತನ ಬಗ್ಗೆ ಯಾವುದೇ ಚಿಂತೆಗಳು ಮನೆಯಲ್ಲಿ ಸೃಷ್ಟಿಯಾಗದಂತೆ ನೀವು ಅವರಿಗೆ ಹಿರಿಯರನ್ನು ಆಶ್ರಯಿಸುವ ಶ್ರೀಮತಿಯನ್ನು ಆಶ್ರಯಿಸಿ ಕೊಡದ ಮಕ್ಕಳೆಲ್ಲರನ್ನೂ ಆಶ್ರಯಿಸಿ ಸೊಸೆಗಳನ್ನು ಆಶ್ರಯಿಸಿ ಆರೋಗ್ಯದಿಂದ ತಿನ್ನಿಸಿ ನೆನೆಸಿ ವಿಶೇಷವಾಗಿ ಕರ್ತನೆ ಈ ಸಮಯದಲ್ಲಿ ಕರ್ತನೆ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿಂದಾಗಿ ಪ್ರಾರ್ಥಿಸುವ. ಈ ಕೂಟಗಳಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆಶ್ವಾದಿಗಳಿಂದಾಗಿ ಪ್ರಾರ್ಥನೆ. ವಿಜಯ್ ಕುಮಾರ್ ಕುಟುಂಬ ಮಕ್ಕಳ ಆಶ್ರಯಿಸಿ ಅದನ್ನು ಹೆಚ್ಚು ರೀತಿಯಲ್ಲಿ ಬಲಪಡಿಸಿ ಆಧರಿಸಿ ಪರಾಮರಿಸಿ ನಿನ್ನ ಆತ್ಮನ ಜ್ಞಾನದಿಂದ ತುಂಬಿಸಿ ನಿನ್ನ ಸೇವೆ ಸ್ವಾಮಿ. ಪ್ರಾಥಮಿಕ ಕೆಲಸ ಕಾರ್ಯಗಳನ್ನು ಯೋಜಿಸುವುದನ್ನು ಸಫಲಪಡಿಸಿ ನಿನ್ನ ಸೇವೆ ವಿಶೇಷವಾಗಿ ಸ್ವಾಮಿ. ಕರ್ತನೆ ಸೋದರ ಜಾನ್ ಜೀವದ ಪ್ರಾರ್ಥನೆ ಅವರ ಕುಟುಂಬವನ್ನು ಆಶ್ರಯಿಸಿ ಅವರ ಕೊರತೆ ನಿಲ್ಲಿಸುವ ಸಮಸ್ಯೆಗಳನ್ನು ಪರಿಹರಿಸಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಕೊಂಡಾಡಲು ಸ್ತುತಿಸಲು ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡಲು ಬೇಕಾದ ಸಕಲ ಅನುಕೂಲಗಳನ್ನು ಆಶೀರ್ವಾದಗಳ ಕೃಪಾ ದ್ವಾರಗಳನ್ನು ತೆರೆದು ರೈತಾಯಿಸುವುದು ಗುರಿ ಮುಟ್ಟಿಸುತ್ತಾರೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಮೊದಲಾದಂತಹ ಆನೆಗಳಿಗೂ ಸುತ್ತಾರ್ಥಗಳನ್ನು ಆಶ್ರಯಿಸಿ ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ವಿಷಯದಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ರಾಜ್ಯಕ್ಕಾಗಿ ದುಡಿದು ನಿನ್ನ ಭರಣಕ್ಕಾಗಿ ಸ್ವಾಮಿ ಎಲ್ಲಾ ಕಾರ್ಯಗಳಲ್ಲಿ ನನ್ನನ್ನು ಸಮರ್ಪಿಸಿಕೊಂಡು ನಿನ್ನನ್ನು ಘನಪಡಿಸುವಂತೆ ಆಕೆಯನ್ನ ಅವರ ಯಜಮಾನರನ್ನ ತಾಯಿಯನ್ನ ಬಂಧುಗಳನ್ನು ಆಶ್ರಯಿಸಿ ಸ್ವಾಮಿ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆ ತಿಳಿಸಿಕೊಡು. ಎಲ್ಲ ಆರೋಗ್ಯ ಶಿಕ್ಷಣ ಸಮಾಧಾನಗಳನ್ನು ಕೊಡಿ, ನೆಮ್ಮದಿಯ ಬದುಕನ್ನು ಕೊಡಿ ಸ್ವಾಮಿ. ಜ್ಞಾನದ ಭಯಭಕ್ತಿಯ ಜೀವಿತವನ್ನು ದಯಪಾಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲಾ ಪ್ರಿಯರನ್ನು ಹಿರಿಯರನ್ನು ಬೋಧಕರುಗಳನ್ನು ಸ್ಪರ್ಶಿಸಿದ ಸ್ವಾಮಿ. ಎಲ್ಲರ ಪ್ರಾರ್ಥನೆಯನ್ನು ಲಾಲಿಸಿ ಎಲ್ಲರ ಸಂದೇಶವನ್ನು ನಿನ್ನ ಬಿಟ್ಟು ಆಶ್ಚರ್ಯಗೊಳಿಸಿ ಹೃದಯಗಳನ್ನು ಗೆಲ್ಲುವಂತೆ ಆತ್ಮಗಳನ್ನು ಕಟ್ಟುವಂತೆ ನಿನ್ನ ರಾಜ್ಯವನ್ನು ಸಿದ್ಧಪಡಿಸುವಂತೆ ನಿನ್ನ ಬರುಣಕ್ಕಾಗಿ ಕೋಟಿ ಕೋಟಿ ಆತ್ಮಗಳು ಸಿದ್ಧವಾಗುವಂತೆ ಮಾಡುವ ಪ್ರತಿಯೊಂದು ಪ್ರಯತ್ನಗಳು ಸಫಲವಾಗುವಂತೆ ಕಾರಣ ನಿನ್ನ ಸೇವಕನಾದ ನನ್ನ ಇದಕ್ಕೆ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯನ್ನು ಸಭೆಯನ್ನು ಸೇವೆಯನ್ನು ಸ್ಪರ್ಶಿಸುವ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನನ್ನ ಸೇವೆ ತಿಳಿಸ್ಕೊಂಡು ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ನಮ್ಮೊಂದಿಗೆ ನನ್ನ ಸೇವೆಯನ್ನು ಉಪಯೋಗಿಸ್ಕೊಂಡು ಮಂಡಿಕೊಂಡು ಆ ನದಿಯನ್ನು ಮತ್ತೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆ ಸ್ತುತಿಸುವಂತೆ ಅನುಕೂಲ ಇಲಾಖೆಯಿಂದ ತಪ್ಪಿಸಿ ಕಾರಣ ಮಾನ ಸ್ತುತಿ ಸ್ತೋತ್ರಗಳು ಇನ್ನೊಬ್ಬರಿಗೆ ಆಗಲಿಲ್ಲ. ನಮಗೋಸ್ಕರ ಕಲ್ವಾರಿ ಶ್ರೀಗಳ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನ ನಿರಬುದುಗುನು ಆಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿವೇಕದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆರೋಗ್ಯದ ಆಹಾರವನ್ನು ಇವತ್ತಿಂದ ದಯಪಾಲಿಸಿಕೊಡಿ. ನಮಗೆ ತಪ್ಪ ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತತ್ವಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ತಪ್ಪಿಸಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುಮತಿ, ವೈದ್ಯಕೀಯ ಸಹವಾಸ ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸುವಂತ, ನೀನು ಕರೆಯಲ್ಪಟ್ಟಂತ, ನೀನು ಆರಿಸಲ್ಪಟ್ಟಂತ ಎಲ್ಲ ನಿನ್ನ ಭಕ್ತರ ಸಂಘ, ನಿನ್ನ ಮಕ್ಕಳ ಸಂಘ ಇಂದು ಎಂದು ಸದಾ ಕಾಲವು ನೆಲೆಯಾಗಿರುವ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್.
ಈ ಉತ್ತಮವಾದಂತ ಸಮಯವನ್ನ ನನ್ನ ಜೊತೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕಳೆದದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಕೃಪಾಶಯದಲ್ಲಿ ಸೇರಿಕೊಂಡು ಪ್ರತಿದಿನ, ಪ್ರತಿ ಮುಂಜಾನೆ, ಪ್ರತಿ ಬೆಳಗಿನ ಜಾವದಲ್ಲಿ ಕರ್ತನನ್ನು ಸ್ತುತಿಸುತ್ತಾ ದೇವರ ಚಿತ್ತಕ್ಕೆ ಒಡಂಬಟ್ಟು ಆತನ ಸೇವೆಯನ್ನು ಮಾಡುವಂತ ಅವಕಾಶವನ್ನು ಪಡೆಯಲು ಕರ್ತನನ್ನು ಎಲ್ಲವನ್ನು ಸಿದ್ಧಪಡಿಸಿ ತನ್ನ ನೆನಪಿಗಾಗಿ ತಿಳಿಸಿಕೊಳ್ಳುವುದು ನಿಮ್ಮ ಪ್ರಾರ್ಥನೆಯಾಗಿದೆ. ಎಲ್ಲರಿಗೂ ಶುಭಾಶಯಗಳೊಂದಿಗೆ, ಧನ್ಯವಾದಗಳೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಇವತ್ತು ಯಾಕೋ ವಾಯ್ಸು ಸರಿಯಾಗಿ ಕೇಳಿಸಿಲ್ಲ ಪಾಸ್ಟರ್ ನಿಮ್ದು. ಹೌದಾ? Sound